ನಿನ್ನೆಯ ದಿವಸ ಶರಣರ ಹಲವಾರು ಪವಾಡಗಳನ್ನು ನೋಡ್ತಾ ಬಂದಿದ್ದೀವಿ. ಕಳ್ಳರಿಗೆ ಅಪಾರವಾದ ಸಂಪತ್ತನ್ನು ಕೊಟ್ಟು ಆ ಸಂಪತ್ತಿನಿಂದ ಅವರ ಮನವನ್ನ ಪರಿವರ್ತನೆ ಮಾಡಿರ್ತಕ್ಕಂತಹ ಶರಣರು ಪ್ರಸಾದದ ಮಹತ್ವವನ್ನು ತಿಳಿಸ್ತಾ ಕಡಿಕೋಳ ಮಡಿವಾಳಪ್ಪನಿಗೆ ಲಿಂಗ ದೀಕ್ಷೆಯನ್ನು ಕೊಡಿಸ್ತಕ್ಕಂತಹ ವಿಷಯವನ್ನ ನಿನ್ನೆ ದಿವಸ ತಿಳ್ಕೊಂಡ್ವಿ. ದೀಕ್ಷೆ ಅಂತಕ್ಕಂಥದ್ದು ಮನುಷ್ಯನಿಗೆ ಮೋಕ್ಷ ಮಾರ್ಗವನ್ನ ಕೊಡ್ತಕ್ಕಂಥದ್ದು. ಆ ದೀಕ್ಷೆಯನ್ನ ಪಡೆದುಕೊಳ್ಳಲು ಯಾವುದೇ ಜಾತಿಯ ಒಂದು ಕಟ್ಟಳೆಗಳು ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಹುಟ್ಟುವಂತ ಮನುಷ್ಯ ಯಾವುದೇ ಒಂದು ಕುಲದಲ್ಲಿ ಹುಟ್ಟಿದರೂ ಕೂಡ ಹುಟ್ಟಿದ ಮೇಲೆ ಅವ ಯಾವ ಕರ್ಮವನ್ನ ಮಾಡ್ತಾನೋ ಆ ಕರ್ಮದ ಮೇಲೆ ಅವನ ಒಂದು ಜಾತಿ, ಅವನ ಧರ್ಮ ಪರಿವರ್ತನೆ ಆಗ್ಕೋತ ಹೋಗ್ತೈತಿ. ಅವ ಅಧ ಕುಲದೊಳಗೆ ಹುಟ್ಟ್ಯಾನ, ಅಧ ಕುಲದೊಳಗೆ ಇರ್ಬೇಕಂತಕ್ಕಂಥದ್ದು ನಮ್ಮ ದೇಶದೊಳಗಿಲ್ಲ. ಯಾಕಂದ್ರೆ ಎಷ್ಟೆಷ್ಟೋ ಮಂದಿ ಎಂತೆಂಥ ಜಾತಿಯೊಳಗೆ ಹುಟ್ಟಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ಮಹಾತ್ಮರಾಗಿ ಹೋಗ್ಯಾರ. ಇಸ್ಲಾಂ ಧರ್ಮದೊಳಗೆ ಹುಟ್ಟಿರ್ತಕ್ಕಂಥ ಶರೀಫ್ ಅಜ್ಜ ಅವ್ರನ್ನ ಯಾರನ್ನೂ ಕೂಡ ನಾವು ಇವತ್ತು ದ್ವೇಷಿಸಂಗಲ್ಲ, ಹೊಗಳುತ್ತೇವೆ. ಹುಟ್ಟಿದ ಇಸ್ಲಾಂ ಧರ್ಮ ಆದ್ರೂ ಕೂಡ ಅವ ಬೆಳೀತಾ ಬಂದಿದ್ದು ಸಂತ ಕುಲ. ಗುರುಗಳು ಯಾರಾದ್ರೂ ಅವರಿಗೆ ಬ್ರಾಹ್ಮಣ ಮನೆ ತೊಳೆದೋಗಿರತಕ್ಕಂತಹ ಗೋವಿಂದ ಭಟ್ರು ಗುರುಗಳಾಗಿ ಬಂದರು. ಹೀಗೆ ಒಬ್ಬೊಬ್ಬರು ಕೂಡ ಅವರ ಹುಟ್ಟಿನಿಂದ ಅವರ ಜಾತಿಯನ್ನ ಅಳಿಯೋದಲ್ಲ, ಅವರ ಕರ್ಮಗಳಿಂದ ಅವರ ಜಾತಿಯನ್ನ ಅಳಿಬೇಕಂತಕ್ಕಂಥದ್ದನ್ನ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಹೇಳಿದಿವಿ. ಪತ್ರಿಗಿಡ ತಿಪ್ಪೆಯಲ್ಲಿ ಹುಟ್ಟಿದ್ರು ಕೂಡ ಪತ್ರಿಗಿಡನ, ಹೊಲದಲ್ಲಿ ಹುಟ್ಟಿದ್ರು ಪತ್ರಿಗಿಡನ, ದೇವಸ್ಥಾನದಲ್ಲಿ ಹುಟ್ಟಿದ್ರು ಕೂಡ ಪತ್ರಿಗಿಡನ. ಅದು ಯಾವುದಕ್ಕ? ಶಿವನ ಪೂಜೆಗೆ ಅರ್ಹವಾಗಿರ್ತಕ್ಕಂಥದ್ದು. ಅಂತಹ ಒಂದು ನೀತಿಯನ್ನ ಬಸಯ್ಯನವರಿಗೆ ತಿಳಿ ಹೇಳಿ ಅವರ ಬಸಯ್ಯನೊಳಗಿರ್ತಕ್ಕಂಥ ಒಂದಿಷ್ಟು ಏನು ಜಾತಿ ಅಂತಕ್ಕಂಥದ್ದು ಇರುತ್ತಲ್ಲ ಅದನ್ನು ಹೋಗಲಾಡಿಸ್ತಾರೆ ಶರಣರು. ಯಾವಾಗ ಅದನ್ನು ಹೋಗಲಾಡಿಸಿದ್ರು ಆ ಎಲ್ಲವೂ ಕೂಡ ಎದರ ಮೇಲೆ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಒಂದು ನಂಬಿಕೆಯ ಮೇಲೆ ಇರ್ತೈತಿ. ಅದಕ್ಕೆ ನಂಬಿಕೆ ಬಗ್ಗೆ ಹೇಳಿದೆ ನಾನು ನಿನ್ನೆ ದಿವಸ. ನಂಬಿಕೆ ಅನ್ನೋದು ಶರಣರಿಗೆ ಹೆಂಗಿತ್ತು ಅಂತಂದ್ರ, ಎಲ್ಲದಕ್ಕೂ ಕೂಡ ಶರಣರು ಏನು ಅಂತಂದ್ರ ಶಿವನನ್ನ ನೆನೀತಿದ್ರು. ಎಷ್ಟು ಶಿವನ ಮೇಲೆ ನಂಬಿಕೆ ಇತ್ತಪ್ಪ ಶರಣರಿಗೆ ಅಂತಂದ್ರ, ಮನಿ ಬಾಗಿಲಿಗೆ ಬಂದಿರ್ತಕ್ಕಂಥವ್ರು ಯಾರಿಗೂ ಕೂಡ ಇಲ್ಲ ಅಂದವ್ರಲ್ಲ ಶರಣರು. ಯಾರ ಬಂದ ಏನ ಕೇಳಿದ್ರು ಕೂಡ ಕೊಡ್ತಕ್ಕಂಥವ್ರು, ದಾನ ಮಾಡ್ತಕ್ಕಂಥ ಶರಣರು. ಅದರೊಳಗ ಜಂಗಮರು ಬಂದ್ರ ಅಂತಂದ್ರು ಕೂಡ ಪಂಚಪ್ರಾಣ ಶರಣರಿಗೆ. ಜಂಗಮರಿಗೆ ಮಾತ್ರ ಒಂದು ದಿವಸ ಇಲ್ಲ ಅಂತಕ್ಕಂಥದ್ದು ಅವ್ರ ಬಾಯಾಗೊಳಗೆ ಬಂದಿದ್ದಿಲ್ಲ. ಹಂಗ ಒಂದು ದಿವಸ ಏನಾಗುತ್ತ ಅಂತಂದ್ರ ಶರಣರ ಮನೆಗೆ ಒಬ್ಬ ಜಂಗಮ ಬರ್ತಾನ. ಆ ಜಂಗಮ ಬಂದು ಶರಣರಿಗೆ ಕೇಳ್ಕೊಳ್ತಾನ, ಯಪ್ಪ ಶರಣ ಬಸವ, ಬೇಡಿದವ್ರಿಗ ಬೇಡಿದ್ದನ್ನ ಕೊಡ್ತಕ್ಕಂಥವ್ ನೀನು. ಮುಂದೆ ವೈಶಾಖ ಮಾಸ ಬರ್ತದ, ಆ ವೈಶಾಖ ಮಾಸದೊಳಗ ನನ್ನ ಮಗನ ಮದುವೆ ಇಟ್ಟನಪ್ಪ. ಮತ್ತು ಮದುವೆ ಮಾಡ್ಬೇಕಂತ ನನ್ನಂತರೂ ಕೂಡ ₹1 ಇಲ್ಲಪ್ಪ, ಅದಕ್ಕೆ ಹೆಂಗಾರ ಮಾಡಿ ನನಗೊಂದು ₹1000 ಕೊಟ್ರೆ ಚಲೋ ಆಗುತ್ತ ಅಂತ ಶರಣರನ್ನ ಬೇಡ್ಕೊಂಡ. ಶರಣರಂತಾರ, ಅಲ್ಲಪ್ಪ ರೊಕ್ಕಿಲ್ಲ ಅಂತೀಯ, ರೊಕ್ಕಿಲ್ಲ ಅಂದ ಮದುವೆ ಹೆಂಗಿಟ್ಟಪ್ಪ? ಯಾಕೆ ಮದುವೆ ಅಂತಂದ್ರೆ ಸರಳ ಅಲ್ಲ. ಮನಿ ಕಟ್ಟಿ ನೋಡ್ಬೇಕಂತ, ಮದ್ವಿ ಮಾಡಿ ನೋಡ್ಬೇಕಂತ 108 ಕೆಲಸ ಪ್ರಾರಂಭ ಮಾಡಿದ್ವಿ ಅಂತಂದ್ರ ಒಂದಾಗಣ ಹಂಗ ಬರ್ತಕ್ಕಂಥವು. ಅವೆರಡೂ ಕೂಡ ಮನಿ ಕಟ್ಟುದು ಮದ್ವಿ ಮಾಡೋದು ಸರಳವಾಗಿರ್ತಕ್ಕಂಥ ಕೆಲಸ ಅಲ್ಲ. ಮತ್ತೆ ಇಂಥ ತೊಂದರೆಯೊಳಗ ಮದ್ವಿ ಇಟ್ಟನಂತಿರಲ್ಲಪ್ಪ, ನಾರ ಎಲ್ಲಿದ ಕೊಂಡ್ರಿಯಪ್ಪ ಶರಣರ? ಜಂಗಮ್ರ, ನಾ ಎಲ್ಲಿದ ಕೊಂಡ್ರಿ? ನಾನು ಕೂಡ ಬರಗಾಲದ ಬಂಟಾಗಿನ್ರಿ, ಬರಗಾಲದ ಬಂಟಾಗಿನಿ ಅಂತಾನ. ಆದ್ರೆ ಇಲ್ಲ ಅಂತ ಹೇಳಿ ಕಳಿಸ್ಬೇಕಂತಕ್ಕಂಥದ್ದು ಮನಸ್ಸಿನಾಗ ಬರೋಲ್ದು ಶರಣರು. ಯಾಕೆ ಎಂದೂ ಕೂಡ ಇಲ್ಲ ಅಂದವ್ರಲ್ಲ. ಆಗ ಶರಣರು ಏನ್ ಮಾಡ್ತಾರ, ಆಯ್ತ್ರಪ್ಪ ನನ್ನ ಹತ್ರ ಇಲ್ಲ, ಆದ್ರೆ ನಿಮ್ಮನ್ನ ಬರಿಗೈಲೆ ಕಳ್ಸಾಕ್ ನನಗೆ ಇಷ್ಟ ಇಲ್ರಿ, ಇಲ್ಲೇ ಸಾವುಕಾರ ಹತ್ರ ಇಸ್ಕೊಂಡು ಕೊಡೋನು, ಸಾಲ ಇಸ್ಕೋತನ್ ಬರ್ರಿ ಅಂದ್ ಶರಣರು. ಆಗ ಮೋಟಗಿ ಗಿರಿಮಲ್ಲಪ್ಪ ಅಂತಕ್ಕಂಥ ಸಾವುಕಾರನ ಹತ್ರ ಹೋಗ್ತಾರ ಶರಣರು. ಮತ್ತೆ ಜಂಗಮರು ಕರ್ಕೊಂಡು ಹೋದ್ರು. ಹೋಗಿ ಸಾವುಕಾರ, ಮತ್ತೆ ಜಂಗಮರ ಮನೆಯೊಳಗ ಮಗನ ಮದ್ವೆ ಇಟ್ಟಾರ್ರಿ, ನನ್ನ ಹತ್ರ ಕೇಳಾಕ್ ಬಂದ್ರು, ನನ್ನ ಹತ್ರನೂ ಇಲ್ಲ, ಅದಕ್ಕೆ ನೀವು ಒಂದು ₹2,000 ಸಾಲ ಅಂತ ಕೊಟ್ರಿ ಅಂತಂದ್ರ ಬಹಳ ಉಪಕಾರ ಆಗತ್ರಿಪ್ಪ ಅಂತ ಶರಣರು ಕೇಳ್ಕೊಳ್ತಾರ. ಯಾವಾಗ ಶರಣರು ಹಿಂಗ ಕೇಳಿದ್ರು ಆಗವ ಅಂತಾನೆ. ಯಾಕಂದ್ರೆ ಸಾಲ ಕೊಡೋರು ಹಂಗ ಕೊಡಂಗಲ್ಲ, ಏನಾದ್ರೂ ಒಂದು ಅಡ ಇಡ್ಬೇಕು, ಗಿರ್ವಿ ಅಂತ ಕರಿತಿದ್ರೆ ಗಿರ್ವಿ ಇಡ್ಬೇಕಾಗತ್ತೆ. ನಾವ್ ಏನಾದ್ರೂ ಒಂದು ಅಡ ಇಡ್ಬೇಕು, ಇಲ್ಲ ಅಂದ್ರೆ ಪತ್ರದ ಮ್ಯಾಗ ಬರೆದು ಕೊಡ್ಬೇಕು. ಅವ ಸಾವುಕಾರ ಅಂದ ಗಿರಿಮಲ್ಲಪ್ಪ,
ಮತ್ತ ಶರಣರ ಸಾಲ ಎಲ್ಲ ಕೇಳಾಕ್ ಬಂದ್ರಿ, ಮತ್ತೆ ಏನ್ ಇಟ್ಟು ತಗೊಂಡ್ ಹೋಗ್ತೀರಿ ನೀವು ಗಿರಿವಿ ಅಂದ್ರೆ, ನಮ್ಮ ಹತ್ರ ಇರಾಕ್ ಏನೈತಪ್ಪ, ನಾವು ಶರಣರು ಏನೂ ಇಲ್ಲ. ಮತ್ತ ಹಂಗಾದ್ರೆ ಪತ್ರಾರ ಬರಿಬೇಕಲ್ರಪ್ಪ, ಮತ್ತೆ ಯಾವಾಗ ಕೊಡ್ತೀರಿ ಅಂತ ಹೇಳಿದ್ರ ಮತ್ತೆ ಬರೋದು ನಾವು ನಿಮ್ಮ ಸಹಿ ಮಾಡಿಸ್ಕೋತೀವಿ ಅಂದ್ರು. ಆಗ ಶರಣರು ಅಂತಾರ, ಯಾವಾಗ ಕೊಡ್ತೀವಿ ಅನ್ನಕ್ಕೆ ಏನೈತ್ರಿ ಸಾವ್ಕಾರ, ನಾವೆಲ್ಲ ಶಿವನ್ ನಂಬಿದವ್ರು, ಶಿವನ ಮ್ಯಾಗ ಭಾರ ಹಾಕವ್ರು, ಅವ ಯಾವಾಗ ಕೊಡ್ತಾನ ಆಗ ಅನುಕೂಲ ಆದಾಗ ನಿಮಗೆ ಕೊಡ್ತೀವಿ ಅಂದ್ರೆ ಸರ್. ಅವ ಪತ್ರ ಹಂಗ ಬರ್ಕೊಂಡ ಶರಣರ ಕೈಲಿ ಸಹಿ ಮಾಡಿಸ್ಕೊಂಡು ಏನ್ ಮಾಡಿದ ಅಂತಂದ್ರೆ, ನೋಡ್ರಿ ಶರಣರ, ಈ ಹಣ ಅಂತರೂ ನಾವು ಅವನ್ ಕೊಡಾಕತ್ತೀವಿ ಅಂದ್ರೆ ಆ ಜಂಗಮರ ಕೇಳಂಗಲ್ಲ, ನಾವು ನಿಮ್ಮನ್ನ ಕೇಳವ್ರು, ನಾವು ನಿಮ್ಮನ್ನ ಕೇಳವ್ರು, ನಿಮ್ದ ಸಹಿ ಬೇಕ್ರಿ ಅಂತ ಏನ್ ಮಾಡಿದ್ರು, ಶರಣರ ಹತ್ರ ಆ ಪತ್ರಕ್ಕೆ ಸಹಿ ಹಾಕೊಂಡು ಪತ್ರವನ್ನು ಇಟ್ಕೊಂಡಾರ. ಶರಣರ ಅವ್ರ ತಲೆ 2,000 ರೂಪಾಯಿ ಇಟ್ಕೊಂಡು ಜಂಗಮನಿಗೆ ಕೊಟ್ಟು ಜಂಗಮನನ್ನು ಕಳಿಸಿದ್ರು, ಮಗನ ಮದ್ವಿ ಮಾಡಪ್ಪ ಅಂತ. ಮುಂದೆ ಹಂಗ ಶರಣರಿಗೆ ತಮ್ಮ ಕಾಯಕದೊಳಗ ನಿರತರಾಗಿರ್ತಾರ. ಆಗಾಗ ಕೈಯಾಗ ಹಣ ಬಂದಿರ್ತಾವು, ಹೋಗಿ ಸಾವುಕಾರ ಕೊಡ್ಬೇಕನ್ನಿಸ್ತಿರ್ತೈತಿ. ಕೊಡ್ಬೇಕನ್ನೋದ್ರದಾಗ ಮತ್ತೊಬ್ರು ಯಾರೋ ಬಂದು ಬಾಡೋರು ಏನ್ ಮಾಡ್ತಾರ, ಯಪ್ಪ ಶರಣಾತ್ ಕೈ ಹಿಡಿರ್ತಾರ, ಅವ್ರಿಗೆ ಕೊಡ್ತಿರ್ತಾನ. ಹಿಂಗ ಎಷ್ಟೋ ದಿನಗಳು ಹೋಗ್ತಾವ. ಇಷ್ಟು ದಿನಗಳು ಹೋದ್ಮ್ಯಾಗ ಈಗ ಬಡ್ಡಿ ಕೊಟ್ಟವ್ರಿಗೆ ಸಮಾಧಾನ ಇರಂಗಿಲ್ಲ. ಇವ್ರಿಗೆ ಏನ್ ಮಾಡ್ರಿ, ಬಡ್ಡಿ ಕೊಟ್ಟವ್ರಿಗೆ ನೋಡ್ರಿ ನೀವು ಎಲ್ಲರೂ ಇಸ್ಕೊಂಡ್ ಬಂದಿರ್ತಿರಲ್ಲ, ಅವ್ರಿಗೆ ಒಟ್ಟ ಸಮಾಧಾನ ಇರಂಗಿಲ್ಲ. ಯಾಕ, ವಾರ ಅವ್ರು ಅಸಲು ಕೊಡ್ಲಿಕ್ಕೆ ಕೊಟ್ಟೋದು ಬಡ್ಡಿರ ಬರ್ಬೇಕು ಅವ್ರಿಗೆ, ಅಲ್ಲಿವರೆಗೆ ಒಟ್ಟ ಸಮಾಧಾನ ಇರಂಗಿಲ್ಲ. ಇವ ಎಲ್ಲ ಶರಣರಿಗೆ ಕೊಟ್ಟನ ಕೇಳ್ಬೇಕೋ ಬಿಡ್ಬೇಕೋ ಗೊತ್ತಿಲ್ಲ ಇವಂಗ, ಆದ್ರೆ ಸಮಾಧಾನ ಆಗಲ್ಲ. ರಾತ್ರಿ ಮಕ್ಕೊಂದಾಗ ಶರಣರಿಗೆ 2,000 ರೂಪಾಯಿ ಕೊಟ್ಟಿನಿ, ಯಾವಾಗ ಕೊಡ್ತಾರೋ ಏನೋ, ಶರಣರಿಗೆ 2,000 ರೂಪಾಯಿ ಕೊಟ್ಟಿನಿ, ಯಾವಾಗ ಕೊಡ್ತಾರೋ ಏನೋ, ಇವಂಗ ಮನಸ್ಸಿನ ಹಂಗ ಹುಟ್ಟು ಬಿಡ್ತಿ. ಒಂದು ದಿವಸ ಏನ್ ಮಾಡ್ತಾನ, ತಮ್ಮ ಆಳ ಮನುಷ್ಯನ ಕರಿತಾನ. ಆಳ್ ಮನುಷ್ಯನ್ ಕರೆದು ಹೇಳ್ತಾನೆ, ನೋಡಪ್ಪ ಶರಣರಿಗೆ 2,000 ರೂಪಾಯಿ ಕೊಟ್ಟು ಬಹಳ ದಿವಸ ಆತು, ಮತ್ತೆ ಇನ್ನೂ ಕೊಡವಲ್ರು, ಹೋಗೋ ಒಂದಿಷ್ಟು ಶರಣರ ಮನೆಗೆ ಹೋಗಿ ಬಾ ಅಂತ ಹೇಳಿ ಆಳನ್ನು ಕಳಿಸಿದ್ರು. ಶರಣರ ಮನೆಗೆ ಹೋಗಿ ಬಾ ಆಳ್ ಕಳಿಸಿದ. ಆಳ್ ಬಂದ. ಇವ್ ಆಳ್ ಹೆಂಗಿರ್ತಾವ ಅಂದ್ರೆ, ಒಂದೊಂದ್ ಆಳ್ ಸಾವುಕಾರನ್ಕಿಂತ ಇವ್ರದ ಹುಮ್ಮಸ್ ಜಾಸ್ತಿ ಇರ್ತದ. ಆಳುಗಳು ಸಾವುಕಾರ ಈಟ ಹೇಳಿರ್ತಾನ, ಇವ್ರು ಇಟ್ಟುದ್ ಹೇಳ್ತಾರ. ಇವ ಹೋದ ಶರಣರ ಮನೆಗೆ, ಶರಣರ ನಮ್ಮ ಸಾವುಕಾರ ಕಳ್ಸ್ಯಾರಪ್ಪ, ಮತ್ತ 2,000 ರೂಪಾಯಿ ಎಸ್ಕೊಂಬಂದ ಬಹಳ ದಿವಸ ಆತತ್ತ, ಕೇಳಾಕತ್ತಾರ್ರಿ, ಮತ್ತ ಅಸಲು ಇಲ್ಲ ಬಡ್ಡಿನೂ ಇಲ್ಲ, ಮತ್ ಕೊಡ್ರಿ ಅಂದ. ಆಗ ಶರಣರು ಹೊರಗೆ ಬಂದು ಹೇಳ್ತಾರ, ನೋಡಪ್ಪ ನಿಮ್ಮ ಸಾವುಕಾರಗ ಆಗ ಹೇಳಿದ್ದೆ ನಾನು, ಶಿವ ಯಾವಾಗ ಅನುಕೂಲ ಮಾಡ್ತಾನ ಅವಾಗ ಕೊಡ್ತಾನೆ ಅಂದಿದ್ದೆ, ಮತ್ತೆ ಇನ್ನೂ ಶಿವ ನನಗೆ ಅನುಕೂಲ ಮಾಡಿಲ್ಲ, ಅನುಕೂಲ ಮಾಡ್ದಾಗ ಕೊಡ್ತೀನಿ ಅಂದ್ರೆ ಶರಣರು. ಇವ ಆಳ ಮನುಷ್ಯ ಆತಾನ, ಅದೆಲ್ಲ ನಡೆಯಂಗಿಲ್ರಿ, ನಮ್ಮ ಸಾವುಕಾರ ಹೇಳ್ಯಾನ ಇಸ್ಕೊಂಡ ಬಾ ಅಂದ, ನೀವತ್ತ ಏನ್ ಮಾಡ್ತಿರ್ ಗೊತ್ತಿಲ್ಲ, ನಮಗ ಬೇಕಂದ್ರ ನಾರು ಎಲ್ಲಿದ್ ಕೊಡ್ಲಪ್ಪ, ಅವ ಅನುಕೂಲ ಮಾಡ್ದಾಗ ಕೊಡವನ ಅಂದ್ರೆ ಶರಣರು. ಅದೇನ್ ಕೇಳಾಗಲ್ರಿ ನಾನು, ಇವತ್ತು ನೀವು ಕೊಡುತ್ತಾನ ಎದ್ದು ಹೋಗಂಗಿಲ್ಲ ಅಂತ ಏನ್ ಮಾಡ್ದ, ಕೈಯಾಗ ಕೋಲ್ ಇರ್ತದ, ಆ ಕೋಲ್ ಹೊರಸಲ್ಕಿಟ್ಟ ಅಲ್ಲೇ ಹೊರಸಲ್ ಕೂತ್ ಬಿಟ್ಟ, ಎದ್ದು ಹೋಗ್ಲೇ ಇಲ್ಲ. ಇವ ಮಧ್ಯಾಹ್ನ ಆತು, ಸಂಜೆ ಆತು, ಎದ್ದು ಹೋಗ್ಲೇ ಇಲ್ಲ, ಕೂತ್ ಬಿಟ್ಟೆ. ಕೊಟ್ಟಾಗ ಹೋಗಮಂತ ಕೂತ್ ಆಳ್ ಮನುಷ್ಯ ಶರಣರ ಬಾಗಿಲಿಗೆ. ಶರಣರ ಶಿವನ್ ನೆನದ, ಶಿವ ಏನ್ ಮಾಡ್ತಾನಪ್ಪ ಅಂತ ಅವ್ರು ತಮ್ಮ ಕಾಯಕಕ್ಕೆ ತಾವು ತೊಡಗಿದ್ರ ಒಳಗ. ರಾತ್ರಿ ಎದ್ದು ಹೋಗ್ಬೇಕಲ್ಲ, ರಾತ್ರಿನೂ ಎದ್ದು ಹೋಗ್ಲಿಲ್ಲ, ಅಲ್ಲೇ ಹೊರಸಲಕ್ಕೆ ತಲೆ ಕೊಟ್ಟು ಮಕ್ಕೊಂಡ್ಬಿಟ್ಟ. ಕೊಟ್ಟಾಗ ಹೊಕ್ಕಿನ್ರಿ ಅಂತ ಶರಣರು ಸುಮ್ ಹಾದ್ರು. ಇವ ಗಿರಿಮಲ್ಲಪ್ಪ ಸಾವುಕಾರ ಏನದನಲ್ಲ, ಇವ ರಾತ್ರಿ ಮಕ್ಕೊಂಡಿರ್ತಾನ. ಯಾವಾಗ ಇವ ಮಕ್ಕೊಂಡಿದ್ನೋ ಆನಂದವಾಗಿ ನಿದ್ದೆ ಹತ್ತೈತಿ, ಗಾಢವಾದ ನಿದ್ದಿಯೊಳಗದಾನ. ಶರಣರ ವೇಷದೊಳಗ ಕನಸು ಬಿದ್ದಂಗ ಆಗತ್ತ ನಮ್ಗ. ಕನಸಿನೊಳಗ ಶರಣರು ಬಂದು, ನೋಡ್ರಪ್ಪ ನಿಮ್ಮ ರೊಕ್ಕ ಅಂತಿದ್ರಲ್ಲ, ನಿಮ್ಮ ರೊಕ್ಕ ನಿಮ್ಮ 2,000 ರೂಪಾಯಿ, ನಿಮ್ಮ ಪತ್ರ ತಗೋರಪ್ಪ ಅತ್ ರೊಕ್ಕ ಕೊಟ್ಟು ಪತ್ರ ಹರಿದು ಹೋಗದಂಗ ಆಗ್ಬಿಡ್ತೇವೆ. ಪತ್ರ 2,000 ರೂಪಾಯಿ ಕೊಟ್ರು, ಪತ್ರ ಹರಿದ ಅವನು ಮುಂದೆ ಹೋಗದಂಗ ಆಯ್ತು. ಮುಂಜಾನೆ ಹೇಳ್ತಾನ ಸಾವುಕಾರ, ಎದ್ದು ಕನಸು ಬಿದ್ದತ್ತಳ ಅನ್ಕೊಂಡಿರ್ತಾನ. ಕನಸು ಬಿದ್ದತ್ತಳ ಎದ್ದು ನೋಡ್ತಾನ ಮುಂದ, ಅದ ಕನಸಾಗಿರಂಗ ನಿಜವಾಗ್ಲೂ ಏನಾಗಿತ್ತು ಅಂತಂದ್ರೆ 2,000 ರೂಪಾಯಿ ಮಗ್ಲು ಬಿದ್ದಿರ್ತಾವ, ಪತ್ರ ಹರಿದಿದ್ದು ಕೆಳಗ ಬಿದ್ದಿರ್ತೈತಿ. ಗಾಬರಾಗಿ ಬಿಡ್ತಾನ. 2,000 ರೂಪಾಯಿನೂ ಅದಾವು, ಪತ್ರ ಐತಿ, ಪತ್ರ ತೆಗೆದು ನೋಡ್ತಾನ, ಹರಿದಿದ್ದು ತಾ ಬರ್ದಿದ್ದು ಪತ್ರನ ಮುಂದೈತಿ. ಆಗ ಅನಸ್ತೈತಿ ಅವಂಗ ಶರಣರ ಸಾಮಾನ್ಯ ಅಲ್ಲ, ಯಾಕಂದ್ರೆ ಶರಣರ ಸಾಲವನ್ನ ತೀರ್ಸಾಕ ಸಾಕ್ಷಾತ್ ಪರಮಾತ್ಮನ ಶರಣರ ರೂಪದೊಳಗೆ ಬಂದು ಶರಣರ ಸಾಲವನ್ನ ತೀರಿಸಿದ್ದ. ಪತ್ರ ಹಿಡ್ಕೊಂಡು ಓಡಿ ಶರಣರ ಹತ್ರ ಬರ್ತಾನ. ಏನ್ ಹರಿದಿದ್ ಪತ್ರ ಇರತ್ತ, ಬಂದ್ ಯಪ್ಪ ಶರಣಾತ್ ಬಂದ್ ನೋಡ್ತಾನ, ಆಳ ಮನುಷ್ಯ ಅಲ್ಲೇ ಮುಕ್ಕೊಂಡಿರ್ತಾನ ಇನ್ನು ಹೊರಸಲಿಕ್ಕೆ. ಎದ್ದು ಒಳಗೆ ಹೋಗಿ ಶರಣರ ಹತ್ರ ಹೋಗಿ, ಯಪ್ಪ ಶರಣ ಬಸಪ್ಪ, ನಾನು ಬಹಳ ತಪ್ಪು ಮಾಡಿನಪ್ಪ, ನೀವು ಸಾಲ ತೀರ್ಸಿದ, ನಿಮ್ ಸಾಲ ನೋಡ್ರಪ್ಪ ಇಲ್ಲಿ ತೀರೈತಿ ಅಂತ ಕೇಳ್ತಾನ. ನಾ ಹೇಳಿದ್ನಲ್ರಪ್ಪ ಶಿವ ಅನುಕೂಲ ಮಾಡಿದಾಗ ತೀರಿಸ್ತಾನಂತ, ನಾ ತೀರ್ಸುದೇನೋ ಶಿವನ ತೀರ್ಸ್ಯಾನ ಅಂದಾಗ ಅವಂಗ ಅನಸ್ತೈತಿ, ಯಪ್ಪ ನಾ ಬಹಳ ದೊಡ್ಡ ತಪ್ಪು ಮಾಡೀನಿ, ಇನ್ನು ಮುಂದ ಇಂಥ ಕೆಲಸ ಮಾಡಂಗಿಲ್ರಿ ಅಂದಾಗ ಶರಣರು ಅವಂಗ ಹೇಳ್ತಾರ, ನೋಡ್ರಪ್ಪ ಪರಮಾತ್ಮ ಒಂದಿಷ್ಟು ಸಂಪತ್ತನ್ನ ನಿಮಗ ಕೊಟ್ಟಾನ ಅಂತಂದ್ರ ಪರೀಕ್ಷೆ ಮಾಡಾಕ ಕೊಟ್ಟಿರ್ತಾನ. ಯಾಕೆ ನಿಮಗೆ ಇಷ್ಟೊಂದು ಸಂಪತ್ತು ಕೊಟ್ಟಾನ ಅಂತಂದ್ರ ಸಂಪತ್ತಿದ್ದ ಕಾಲಕ್ಕೆ ನೀ ಯಾರಿಗಾರ ದಾನ ಮಾಡ್ತೀಯಲ್ಲೋ ಅಂತಕ್ಕಂಥದ್ದು ನೋಡ್ತಾನ ಪರಮಾತ್ಮ.
ನೀ ದಾನ ಮಾಡಿದಿ ಅಂತಂದ್ರ ನಿನ್ನ ಸಂಪತ್ತು ಕೊನೆಯವರೆಗೂ ಕೂಡ ಹಂಗ ಉಳಿತೈತಿ. ನೀವ್ ಹಿಂಗ ಮಾಡಿದ್ರಿ ಅಂತಂದ್ರ ಆ ಸಂಪತ್ತು ಅರ್ಧಕ್ಕ ಹೋಗ್ತೈತಿ. ಅದಕ್ಕ ಶಿವ ಪರೀಕ್ಷೆ ಮಾಡ್ತಿರ್ತಾನ್ರಪ್ಪ, ಸಂಪತ್ತು ಐತಿ ಅಂದ್ರ ಒಂದಿಷ್ಟು ಬಡವರು ದೀನ ದಲಿತರಿಗೆ ದಾನ ಮಾಡೋದು ಕಲಿಬೇಕ್ರಿ ಅಂತ ಶರಣರ ಅವರಿಗೆ ಬುದ್ಧಿವಾದವನ್ನು ಹೇಳ್ತಾರ. ಆಯ್ತಪ್ಪ, ಇನ್ನು ಮುಂದ ನಾನು ಕೂಡ ಯಾರಿಗೂ ಕೂಡ ಬಡ್ಡಿಯನ್ನ ಕೊಡೋದಿಲ್ಲ, ಎಷ್ಟಾಗುತ್ತೋ ಅಷ್ಟು ನಾನು ಕೂಡ ಸಹಾಯವನ್ನ ಮಾಡ್ತೇನೆ, ನಾನು ಕೂಡ ನಿಮ್ಮ ಹಾದಿಯೊಳಗೆ ನಡಿತೀನಿ ಅಂತ ಏನ್ ಮಾಡಿದ ಗಿರಿಮಲ್ಲಪ್ಪ ಆ ಪತ್ರವನ್ನು ಇಟ್ಟು ಶರಣರಿಗೆ ನಮಸ್ಕಾರವನ್ನ ಮಾಡ್ತಾನೆ. ಅಂದ್ರ ಶರಣ ಬಸವ ಯಾರ ಮೇಲೆ ನಂಬಿಕೆ ಇಟ್ಟಿದ್ದ? ಪರಮಾತ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದ ನೋಡ್ರಿ ಶರಣ ಬಸವ. ಹೆಂಗಿತ್ತು ಅಂದ್ರೆ ಶರಣ ಬಸವನ ನಂಬಿಕೆ, ಈಗ ಸಣ್ಣ ಹುಡುಗರು ನೋಡ್ತೀರಿ ನೀವು, ಎತ್ಕೊಂಡ್ ಆಡ್ತೀವಲ್ಲ ನಾವು ಸಣ್ಣ ಹುಡುಗರನ್ನ, ಆ ಸಣ್ಣ ಹುಡುಗರನ್ನ ಏನ್ ಮಾಡ್ತೀವಿ, ಆಡಿಸ್ತಾ ಆಡಿಸ್ತಾ ಮ್ಯಾಗ ತೂರ್ತೀವಿ ಹಿಂಗ, ಹೌದಾ? ಆಗ ಮ್ಯಾಗ ತೂರಿದಾಗ ಹುಡುಗರು ಏನ್ ಮಾಡ್ತಾವ, ನಕ್ಕೋತ ಬರ್ತಾವ ಕೆಳಗೆ, ನಗತಾವ ಅವು. ಯಾಕೆ ನಗತಾವ ಹುಡುಗರು? ಯಾವ ವ್ಯಕ್ತಿ ತೂರ್ಯಾನು ಆ ವ್ಯಕ್ತಿ ನಾನು ಬಿಡ್ಯಾಂಗಲ್ಲ, ಹಿಡಿತಾನ ಅಂತಕ್ಕಂಥ ನಂಬಿಕೆ ಅವು. ಇವ ತೂರ್ಯಾನಂದ್ರ ನಾನು ಹಿಡ್ಕೋತಾನ, ಬಿಡಂಗಲ್ಲ. ಒಂದ್ಸಲ ಬಿಟ್ಟು ನೋಡ್ರಿ, ನಿಮ್ಮನ್ನ ನೋಡಿದ್ರೆ ಅಳಾಕ್ ಶುರು ಮಾಡ್ತಾವ, ಹೌದಿಲ್ಲ? ಒಂದ್ಸಲ ಬಿಟ್ರಿ ಅಂತಂದ್ರ ನಿಮ್ಮನ್ನ ನೋಡಿದ್ರೆ ಅಳಾಕ್ ಶುರು ಮಾಡ್ತಾವ. ಹಂಗ ಶರಣ ಬಸವ ಯಾರ ಮ್ಯಾಗ ನಂಬಿಕೆ ಇಟ್ಟಿದ್ದ ಅಂತಂದ್ರ ಪರಮಾತ್ಮ ನಂಬಿಕೆ ಇಟ್ಟಿದ್ದ, ಅವ ನನ್ನ ಕೈ ಬಿಡಂಗಲ್ಲ ಅಂತಕ್ಕಂಥ ನಂಬಿಕೆ ಶರಣ ಬಸವ ಹೋಗಿತ್ತು. ಹಂಗ ನಾವು ನಂಬಿಕೆ ಇಟ್ರ ಆ ಪರಮಾತ್ಮನಲ್ಲಿ ನಂಬಿಕೆ ಇಡಬೇಕಂತ. ಹಿಂಗೆ ಶರಣರು ಎಲ್ಲರಿಗೂ ಕೂಡ ದಾನ ಧರ್ಮ ಮಾಡ್ತಾ ಗುರುಲಿಂಗ ಜಂಗಮರ ಸೇವೆಯನ್ನ ಮಾಡ್ತಾ ಹೋಗ್ತಕ್ಕಂಥ ಸಂದರ್ಭ. ಮಾದಮ್ಮ ತಾಯಿ ಸೀಮಂತ ಕಾರ್ಯವನ್ನ ಮಾಡಿರ್ತಾರ. ಮಾದಮ್ಮ ತಾಯಿನೂ ಕೂಡ ತನ್ನ ಕಾಯಕದೊಳಗಿರ್ತಾರ. ಪರಮಾತ್ಮನ ಪರೀಕ್ಷೆ ಹೆಂಗಿರ್ತಾವೋ ಗೊತ್ತಿಲ್ಲ. ಪರಮಾತ್ಮ ಶಿವಭಕ್ತರು ಅಂತಂದ್ರ ಹಂಗ ಎಲ್ಲಾ ಭಕ್ತರಿಗಲ್ಲ, ಎಷ್ಟು ಕಷ್ಟ ಬಾಳ್ ಕೊಡ್ತಿರ್ತಾನ. ನಮಗ ಕಷ್ಟ ಬರಾಕತ್ತಾವಪ್ಪ ಅಂತಂದ್ರೆ ತಿಳ್ಕೊಳ್ಬೇಕು ನಾವೇನೋ ಪರಮಾತ್ಮಗ ನಾವ್ ಇಷ್ಟ ಆಗೀವಿ, ಅದಕ್ಕ ನಮ್ಮನ್ನ ಪರೀಕ್ಷೆ ಮಾಡಾಕತ್ತಾನ ಅಂತ. ಬಂಗಾರ ಹೆಂಗ ಉಜ್ಜುತ್ತಾರಲ್ಲ, ಹಂಗ ಪರಮಾತ್ಮ ಕೂಡ ಉಜ್ತಾನ ಸ್ವಲ್ಪ. ಹಂಗ ಪರೀಕ್ಷೆ ಏನೋ ಗೊತ್ತಿಲ್ಲ. ಮಾದಮ್ಮನಿಗೆ 7 ತಿಂಗಳು ತುಂಬಿರ್ತಾವ, ತುಂಬು ಗರ್ಭಿಣಿಯಾಗಿರ್ತಾಳ. ಪುತ್ರ ಲಘು ಏಳಾಕ್ ಬರ್ತಿರಂಗಲ್ಲ, ಎದ್ರ ಲಘು ಕುಂದ್ರಾಕ್ ಬರ್ತಿರಂಗಲ್ಲ, ಒಂದಿಷ್ಟು ತ್ರಾಸ ಅನ್ನೋದು ಇರುತ್ತೈತಿ ಹೆಣ್ಮಕ್ಳಿಗೆ. ಅಂತ ಸಂದರ್ಭದೊಳಗೆ ಒಂದು ದಿವಸ ಮುಂಜಾನೆ ಎಲ್ಲಾ ಕೆಲಸ ಮಾಡಿರ್ತಾಳ. ಎಲ್ಲಾ ಕೆಲಸ ಮಾಡಿ ಏನ್ ಮಾಡ್ತಾಳ ಅಂತಂದ್ರ ಒಂದಿಷ್ಟು ವಿಶ್ರಾಂತಿ ತಗೋಬೇಕು ಅಂತ ಮಲ್ಕೊಳ್ತಾಳ. ಆ ವಿಶ್ರಾಂತಿ ತಗೊಳ್ತಿರ್ತಾರ, ಎಲ್ಲಿದ ಬರ್ತಾರೋ ಗೊತ್ತಿಲ್ಲ, ಒಬ್ರು ಜಂಗಮರು ಬಂದ್ಬಿಡ್ತಾರ. ಜಂಗಮರು ಬಂದ್ ಹೇಳ್ತಾರ, ಶರಣ ಬಸವ ಜಂಗಮರ್ ಕರ್ಕೊಂಡ್ ಬರ್ತಾನ. ನೋಡಿ ಶರಣ ಬಸವ, ನಿಮ್ ಮನಿಗೆ ನಾ ಬರ್ಬೇಕಾಗಿತ್ತು ಅಂತಂದ್ರೆ ನನಗೆ ಅವಸರದ ಆತಿಥ್ಯ ಬೇಕು, ತಡ ಆಗಂಗಿಲ್ಲ. ನೋಡ್ರಿ ಎಂತ ಪರೀಕ್ಷೆ, ನನಗ ಅವಸರದ ಆತಿಥ್ಯ ಬೇಕು, ತಡ ಆಗಂಗಿಲ್ಲ ನೋಡಿ, ಹಂಗಾದ್ರೆ ನಿನ್ನ ಮನೆಗೆ ಬರ್ತೀನಿ ಅಂತ. ಆಯ್ತರಪ್ಪ ಬರ್ರಿ ಅಂತ ಶರಣ ಬಸವ ಕರ್ಕೊಂಡ್ ಬಂದಾನ. ಮಾದಮ್ಮ 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 ಅಂತ ಕರಿತಾನ. ಪಾಪ ತುಂಬ ಗರ್ಭಿಣಿ, ಹೇಳ್ಬೇಕಾದ್ರೆ ಪಟ್ಟಣ ಹೆಂಗ್ ಹೇಳಕ್ಕಾಗತ್ತೆ? ಈಗ ಒದಲಿದ್ವಿ ಅಂತಂದ್ರೆ ಸಾಮಾನ್ಯ ಇದ್ದ ಮನುಷ್ಯ ಬಡ ಬಡ ಓಡಿ ಹೋಗ್ತಾನ. ಮತ್ತು ಗರ್ಭಿಣಿ ಇರ್ತಾಳ, ಹೊಟ್ಯಾಗ ಕೂಸೈತಿ, ಹೇಳ್ಬೇಕಲ್ಲ. ಅದ್ರೊಳಗ ಅವತ್ತ ಏನಾಗಿತ್ತು, ಬಹಳ ಸುಸ್ತಾಗಿರ್ತಿತ್ತು, ಬಹಳ ಸುಸ್ತಾಗಿರ್ತೈತಿ. ಬಂದಿನ್ರಿ ಅಂತ ಎದ್ದು ಹೇಳ್ತಾಳ. ಎದ್ದು ಹೋಗ್ಕೊಡ್ದ, ಸ್ವಲ್ಪ ತಡ ಆತು. ಯಾವಾಗ ಸ್ವಲ್ಪ ತಡ ಆತು, ಆಗ ಶರಣರು ಕೇಳ್ತಾರ, ಯಾಕೆ ಮಾದಮ್ಮ ಇಷ್ಟು ತಡ ಮಾಡಿದಿ? ಜಂಗಮರು ಅವಸರದ ಆತಿಥ್ಯವನ್ನ ಕೇಳ್ಕೊಂಡ್ ಬಂದಿದ್ರು, ಅವರ ಆತಿಥ್ಯಕ್ಕೆ ತಡ ಮಾಡಿದೆಲ್ಲ, ಯಾಕೆ ವಿಳಂಬ ಮಾಡಿದಿ ಅಂತ ಕೇಳಿದಾಗ ಅಕ್ಕಿ ಅಂತಾಳೆ, ಏನ್ ಮಾಡ್ರಿ ನಾರ, ಹೊಟ್ಯಾಗ ಕೂಸೈತಿ, ತುಂಬ ಗರ್ಭಿಣಿ ಅದೀನಿ, ಕುಂದರ್ಬೇಕಂದ್ರ ಹೇಳ್ಬೇಕಂದ್ರ ಸ್ವಲ್ಪ ತಡ ಆಗತ್ರಿ. ಯಾವಾಗ ಹಿಂಗಂದ್ಲು ಶರಣರಿಗೆ ಸಿಟ್ಟು ಬಂದ್ಬಿಟ್ಟಿರ್ತೈತಿ. ಓಹೋ, ಗೊತ್ತಾಯ್ತು, ನನ್ನ ಜಂಗಮರ ಕಾಯಕಕ್ಕೆ ನಿನ್ ಹೊಟ್ಟಿಯೊಳಗಿರ್ತಕ್ಕಂಥ ಕೂಸು ತಡ ಮಾಡ್ತಲ್ಲ, ನಿನ್ ಹೊಟ್ಟಿಯೊಳಗಿರ್ತಕ್ಕಂಥ ಕೂಸಿಂದ ಇವತ್ತು ಜಂಗಮರ ಕಾಯಕಕ್ಕೆ ತಡ ಆಗೈತಿ ಅಂತಂದ್ರ ನೀನು ಹಡಿಯೋದ ಬೇಡ ಅಂತ ಶಾಪ ಕೊಟ್ಬಿಟ್ಟು. ಶರಣರ ಜಂಗಮ ಕಾಯಕ ಎಷ್ಟು ಹೊತ್ತು ಅಂತ, ಜಂಗಮರ ಕಾಯಕಕ್ಕೆ ನೀ ತಡ ಮಾಡಿದೆಲ್ಲ ಅನ್ನೋದಕ್ಕೆ ಏನ್ ಮಾಡಿದ್ರು, ಗರ್ಭಕ್ಕೆ ಶಾಪ ಕೊಟ್ಟು ಬಿಡ್ತಾರ, ನೀ ಹಡಿದ ಬೇಡ ಅಂದ್ರು. ಯಾವಾಗ ಶಾಪ ಬಿತ್ತು, ಮಾದಮ್ಮ ಒಂದು ಮಾತಾಡಂಗಲ್ಲ. ಯಾಕ? ಗಂಡನ ಇಚ್ಛೆಯೇ ನನ್ನ ಇಚ್ಛೆ. ಅವರ ಮಾತಿಗೆ ಇದ್ರ ಆಡ್ತಕ್ಕಂತ ಹೆಣ್ಣು ಮಗಳಲ್ಲ. ಯಾಕಿ ಕುಲಧರ್ಮ ಪತ್ನಿಯಾಗಿರ್ತಾಳ. ಒಂದು ದಿವಸ ಕೂಡ ಎದುರು ಮಾತಾಡಿರಂಗಲ್ಲ. ಪರಮಾತ್ಮನ ಇಚ್ಛೆ ಏನಾಯ್ತು, ಗಂಡನೇ ಪತಿದೇವ, ಅವ ಹೆಂಗಂತಾನ ಹಂಗ ಅಂತ ಸುಮ್ಮ. ತುಂಬು ಗರ್ಭಿಣಿ 8 ತಿಂಗಳಾಗತ್ತ, 9 ತಿಂಗಳಾಗತ್ತ, 10 ತಿಂಗಳಾಗತ್ತ. ಒಬ್ಬೊಬ್ಬರಿಗೆ 9 ತಿಂಗಳು 9 ದಿವಸ ಮುಗಿದ್ರನ ತಡ್ಕೊಳಕ್ ಆಗ್ತಿರ್ಲ, ಎಷ್ಟೋ ತ್ರಾಸ ಆಗ್ತಿರ್ತೈತಿ, ಎಷ್ಟೋ ನೋವು ಆಗ್ತಿರ್ತೈತಿ. ಆದ್ರ ಮಾದಮ್ಮ ತಾಯಿಗೆ 21 ತಿಂಗಳಾದ್ರೂ ಕೂಡ ಹಡೆಯಂಗಿಲ್ಲ. ಒಂದಲ್ಲ ಎರಡಲ್ಲ, 21 ತಿಂಗಳಾಗ್ತಾವ. ಯಾವಾಗ 21 ತಿಂಗಳಾಗ್ತೋ, ಸುತ್ತಮುತ್ತ ಇರ್ತಕ್ಕಂಥವ್ರ ನೋವು, ಅಕ್ಕಿ ನೋವು ಹೇಳ್ಕೊಳ್ತಿರ್ಲಿಲ್ಲ. ಯಾಕ? ನನ್ನ ಗಂಡ ಶಾಪ ಕೊಟ್ಟಾನ ಅಂದ್ರೆ ಏನಂತಾರೋ, ನನಗ್ ನೋವಾಗಿತ್ತಂದ್ರೆ ಮಗ್ಳು ನನ್ನ ಗಂಡಿಗೆ ಏನಂತಾರೋ ಅಂತ ಸುಮ್ಮಿರ್ತಾಳ. ಆದ್ರೆ ಮಗ್ಳಿರೋರಿಗೆ ಗೊತ್ತಿರುತ್ತಲ್ಲ, ಎಲ್ಲರೂ ನೋವು ಪಡ್ಕೊಳಕತ್ತಿರ್ತಾರ.
ಏನು ಮಾದಮ್ಮನ ಸ್ಥಿತಿ. 21 ತಿಂಗಳಾದ್ರೂ ಕೂಡ ಇನ್ನೂ ಹಡಿಯೋಳು. ಗಂಡ ನೋಡಿದರೆ ಶರಣರು ಅದಕ್ಕೆ ಶಾಪ ಕೊಟ್ಟು ಬಿಟ್ಟಾರಲ್ಲ. ಹೆಂಗ ಮಾಡುದು ಅಂತಿರ್ತಾರ. ಆಗ ಮೇಲಿರ್ತಕ್ಕಂಥ ಪಾರ್ವತಿ ದೇವಿ ಶಿವಂಗ ಹೇಳ್ತಾಳ, ಯಪ್ಪ ಪರಮಾತ್ಮ, ಎಷ್ಟರ ಪರೀಕ್ಷೆ ಮಾಡ್ತೀವ ನೀನು ಭಕ್ತರನ್ನ, ಸಾಕಪ್ಪ, ಆ ಹೆಣ್ಣು ಜೀವ ನೋವು ತಡ್ಕೊಳ್ಳೋದು ನನಗೂ ನೋಡಕ್ಕಾಗೋಲ್ದು, ನಾನು ಕೂಡ ಒಂದ್ ಹೆಣ್ಣು ಹೆಂಗಾರ ಮಾಡಿ ಶರಣರ ಕೈಲಿ ಆನಿ ತೆಗಸಪ್ಪ ಅಂತ ಪಾರ್ವತಿ ದೇವಿ ಪರಮಾತ್ಮ ಕೇಳ್ಕೊಂಡೆ. ಆಗ ಮತ್ತೆ ಪರಮಾತ್ಮ ಒಂದು ಜಂಗಮ ರೂಪವನ್ನು ಹಾಕೊಂಡ್ಬರ್ತಾನೆ. ಯಾಕ? ಶರಣ ಬಸವ ಜಂಗಮರ ಮಾತನ ಮೀರಂಗಲ್ಲ. ಜಂಗಮರು ಹೇಳಿದ್ರು ಅಂತಂದ್ರೆ ಅದು ಮುಗೀತು ಅಂತ. ಅಷ್ಟು ಜಂಗಮರ ಮೇಲೆ ಪ್ರೀತಿ. ಜಂಗಮರ ವೇಷದಿಂದ ಪರಮಾತ್ಮ ಮನೆಗೆ ಬರ್ತಾನ. ಭಿಕ್ಷಾಂದೇಹಿ ಅಂತ ಮನೆಗೆ ಬಂದ. ಪ್ರಸಾದಕ್ಕೆ ಕುಂದಿರ್ಸ್ತಾರ, ಪ್ರಸಾದವನ್ನ ನೀಡಿರ್ತಾರ. ಇನ್ನೇನು ಪ್ರಸಾದ ತಗೋಬೇಕಲ್ಲ. ಯಾಕ ಪರಮಾತ್ಮನ ಗೊತ್ತಿತ್ತು ಯಾರ್ಯಾರನ್ನ ಯಾವಾಗ ಮಾತು ಕೇಳಂಗ ಮಾಡ್ಬೇಕನ್ನೋದು. ಇನ್ನೇನು ಪ್ರಸಾದ ತಗೋಬೇಕು. ಆಗ ಜಂಗಮರ ಪ್ರಸಾದ ತಗೊಳ್ಳಿಲ್ಲ. ನೋಡಿ ಶರಣ ಬಸವ, ನಿಮ್ ಮನ್ಯಾಗ ನಾ ಪ್ರಸಾದ ತಗೊಳಂಗಿಲ್ಲ ಅಂದ್ರು. ಯಪ್ಪ ಜಂಗಮ್ರ ಬಂದ್ರಿ, ಪೂಜೆ ಮಾಡ್ಕೊಂಡ್ರಿ, ಎಲ್ಲ ಆಯ್ತು, ಪ್ರಸಾದ ಮುಂದಿಟ್ಟೈತಿ, ಮತ್ ಪ್ರಸಾದ ಬಿಟ್ಟು ಎದ್ರೆ ನನಗ ಅಮಂಗಳಪ್ಪ, ಪ್ರಸಾದ ತಗೋರಿ. ಪ್ರಸಾದ ತಗೋಬೇಕಾಗಿತ್ತು ಅಂತಂದ್ರೆ ನಂದೊಂದು ಮಾತೈತಿ, ಆ ಮಾತು ನೀನ್ ನಡೆಸ್ಕೊಟ್ರೆ ಮಾತ್ರ ನಾ ಪ್ರಸಾದ ತಗೋತೀನಿ. ಏನ್ರಪ್ಪ ನೀವ್ ಹೇಳಿದ್ದನ್ನ ಯಾವ್ದು ಕೂಡ ಇಲ್ಲ ನಂಗಲ್ಲ, ಏನ್ ಹೇಳ್ರಿ ಅಂದ್ರು. ಏನಿಲ್ಲ, ನೀನು ಯಾವ ಜಂಗಮನ ಒಂದು ಕಾಯಕಕ್ಕೆ ತಡ ಆಗೈತಿ ಅಂತ ನಿನ್ನ ಹೆಂಡತಿಯ ಗರ್ಭಕ್ಕೆ ಶಾಪವನ್ನ ಕೊಟ್ಟಿಯೋ ಅದೇ ಜಂಗಮ ಹೇಳಾಕತ್ತ, ನಾನು ಜಂಗಮ, ಈ ಜಂಗಮ ಪ್ರಸಾದ ತಗೋಬೇಕಾಗಿತ್ತಂದ್ರೆ ಈ ಶಾಪವನ್ನ ತೆಗೆದ್ರೆ ಮಾತ್ರ ನಾ ಪ್ರಸಾದ ತಗೋತೀನಿ ಅಂತ ಜಂಗಮ. ಆಗ ಶರಣ ಬಸವ ಅಂತಾನ, ಯಪ್ಪ ಜಂಗಮ ಅಂತಂದ್ರೆ ಪರಮಾತ್ಮನ ರೂಪ, ಮತ್ತ ಪರಮಾತ್ಮನ ಹೇಳಾಕತ್ತಾನ ಅಂತಂದ್ರ ನಾ ಯಾಕೆ ಹಠ ಮಾಡ್ರಪ್ಪ, ನೀವು ಪ್ರಸಾದ ತಗೋರಪ್ಪ, ನಾನು ಇಟ್ಟಿರ್ತಕ್ಕಂಥ ಆನೆ ನಾ ವಾಪಸ್ ತಗೋತೀನಿ, ಆನೆ ಎನಗೆ, ಶಿವನ ಆನೆ ಎನಗೆ ಅಂತ ಏನ್ ಮಾಡಿದ, ಆನೆ ತೆಗದ. ಯಾವಾಗ ಆನೆ ತಗೊಂಡು ಜಂಗಮರ ಪ್ರಸಾದ ಮಾಡಿ ಹೋಗ್ತಾರ, ಜಂಗಮರ ಮನಿ ದಾಟಿ ಪ್ರಸಾದ ಮಾಡಿ ಹೋಗ್ತಾರ. ಸಾಯಂಕಾಲ ಮಾದಮ್ಮ ತಾಯಿ ಒಂದು ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತಾಳ. ಶರಣರ ಮಾತು ಅಂತಂದ್ರ ಗರ್ಭದೊಳಗಿರ್ತಕ್ಕಂಥ ಕೂಸ್ ಕಲಕ ಹೊರಗೆ ಬರ್ಲಾರಂಗ ಒಳಗಿರ್ತೈತಿ ಅಂತಂದ್ರೆ ಎಷ್ಟು ಶರಣರ ಮಾತಿನೊಳಗ ತಾಕತ್ತಿರ್ಬೇಕು. ಯಾರಿಗೆ ತಡೆಯಕ್ಕಾಗತ್ರಿ? ಸಾಮಾನ್ಯರಿಗೆ ತಡೆಯಕ್ಕಾಗತ್ತ ಗರ್ಭದೊಳಗಿರ್ತಕ್ಕಂಥದ್ದು? ಅದು ಶರಣರ ಶಕ್ತಿ. ಶರಣರ ಮಾತಿನಂತೆ ಅವರು ಆನೆಯನ್ನ ತೆಗಿತಾರ, ಗಂಡು ಮಗು ಜನನ ಆಗ್ತದ. ಆ ಗಂಡು ಮಗುವಿಗೆ ನೋಡ್ರಿ ಹೆಂಗ್ ಹೆಸರಿಡ್ತಾರ, ಎಷ್ಟು ಚಂದ ಹೆಸರಿಟ್ರು ಅಂತಂದ್ರ ಗುರು ಲಿಂಗ ಜಂಗಮ. ಅವ್ರು ಮಾಡ್ತಕ್ಕಂಥ ಕಾಯಕ ಯಾವುದು? ಗುರುಲಿಂಗ ಜಂಗಮ ಕಾಯಕ. ಅದಕ್ಕೇನಿಟ್ರು? ಮಗನಿಗೂ ಕೂಡ ಗುರುಲಿಂಗ ಜಂಗಮ ಅಂತ ಹೆಸರನ್ನ ಇಡ್ತಾರೆ. ಹೀಗೆ ಗುರುಲಿಂಗ ಜಂಗಮ ಅಂತ ಹೆಸರಿಟ್ರು. ಸಂಸಾರ ಬಹಳ ಚಂದ ನಡೀತಿರ್ತತೆ ಶರಣರು. ಯಾವಾಗ ಸಂಸಾರ ನಡೀತಿರ್ತತೋ ಆಗ ಒಂದು ದಿವಸ ಶರಣರ ಕನಸು ಬೀಳ್ತೈತಿ. ಕನಸಿನೊಳಗ ಪರಮಾತ್ಮ ಬಂದ ಶರಣರಿಗೆ ಹೇಳ್ತಾನ, ನೋಡಪ್ಪ ಶರಣ ಬಸವ, ಇಲ್ಲಿವರೆಗೂ ಕೂಡ ಸಂಸಾರದ ಸುಖವನ್ನ ಅನುಭವಿಸಿದಿ, ಹೆಂಡ್ರು ಮಕ್ಕಳು ಕೂಡ ಆತು, ಮಗನ ಸುಖವನ್ನು ಅನುಭವಿಸಿದಿ. ಆದ್ರೆ ನೀನು ಇದ ಸಂಸಾರದೊಳಗ ಬೀಳಬಾಡ ಇನ್ನು ಮುಂದ. ಅದಕ್ಕ ಈ ಸಂಸಾರದೊಳಗ ನೀ ಮುಂದೆ ಬೀಳಬಾರ್ದು. ಯಾಕಂದ್ರೆ ನೀ ಹುಟ್ಟಿರ್ತಕ್ಕಂಥದ್ದು ಧರ್ಮವನ್ನ ಸ್ಥಾಪನೆ ಮಾಡಕ್ಕ. ನಿನ್ನ ಕಾರ್ಯ ಬೇರೆ ಇದೆ, ನಿನ್ನ ಹಾದಿ ಬೇರೆ ಇದೆ. ಇನ್ನು ಕೆಲವು ದಿವಸದೊಳಗ ಗುರುಲಿಂಗ ಜಂಗಮ ಮತ್ತು ನಿನ್ನ ಹೆಂಡತಿ ಇಬ್ಬರು ನನ್ನ ಪಾದವನ್ನ ಸೇರುತ್ತಾರೆ. ನೀನು ಅವರ ಮೇಲಿಟ್ಟಿರ್ತಕ್ಕಂತಹ ಮೋಹವನ್ನ ಕಡ್ಕೊಳಪ್ಪ ಅಂತ ಪರಮಾತ್ಮ ಕನಸಿನೊಳಗೆ ಹೇಳಿ ಹೋಗಿರ್ತಾನ. ಅದೇ ಮಾತಿನಂತೆ ಶರಣರು ದಿನನಿತ್ಯ ಹೆಂಡ್ರು ಮಕ್ಕಳಿಗೆ, ಯಾಕಂದ್ರೆ ಒಮ್ಮೆ ಹೆಂಡ್ರು ಮಕ್ಕಳಿಗೆ ಹತ್ತುಕೊಂಡಿವಿ ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಬಿಡೋದು. ಶರಣರಾದ್ರೂ ಅಷ್ಟ, ಸಾಮಾನ್ಯರಾದ್ರೂ ಅಷ್ಟ, ಒಮ್ಮೆ ಸಂಸಾರಕ್ಕೆ ಹತ್ಕೊಂಡಿವಿ ಅಂತಂದ್ರೆ ಬಿಡೋದಷ್ಟು ಸುಲಭ ಅಲ್ಲ. ಯಾಕೆ ಎಲ್ಲೋ ಹೋಗಿರ್ತೀವಿ ನಾವು, 2 ದಿವಸ ಹೋಗಿರ್ತೀವಿ, ಹಗಲೇ ಮುಗಲೇ ಫೋನ್ ಹಚ್ತಿರ್ತೀವಿ ಮನ್ಯಾಗ, ಹೆಂಡತಿ ಹೆಂಗದಾಳ, ಮಗ ಹೆಂಗದಾನಂತ, ಸಮಾಧಾನ ಇರಂಗಿಲ್ಲ. ಹಂಗಿದು ಸಂಸಾರ ಅಂತಂದ್ರ. ಹಿಂಗ ಶರಣರು ಸಂಸಾರವನ್ನು ಕಡ್ಕೋತ ಯಾಕೆ ಪರಮಾತ್ಮ ಹೇಳಿ ಹೋಗಿಬಿಟ್ಟಿರ್ತಾನ. ಅದರ ಮೇಲಿನ ಮೋಹವನ್ನ ತಕ್ಕೋತಾರ. ಒಂದು ದಿವಸ ಏನ ಪರಮಾತ್ಮ ಹೇಳಿದ್ನೋ ಆ ಪರಮಾತ್ಮನ ನುಡಿಯಂತೆ ಇಬ್ಬರು ಕೂಡ, ಮಗ ಮತ್ತು ಹೆಂಡತಿ ಇಬ್ಬರು ಶಿವನ ಪಾದವನ್ನ ಸೇರ್ತಾರೆ, ಲಿಂಗೈಕ್ಯರಾಗ್ತಾರೆ. ಹಿಂಗ ಏನ್ ಮಾಡಿದ್ರು ಅಂತಂದ್ರೆ, ಯಾವಾಗ ಗುರುಲಿಂಗ ಜಂಗಮ ಮತ್ತು ಮಾದಮ್ಮ ತೀರ್ಕೊಳ್ತಾರೋ ಆಗ ಸಂಸಾರವನ್ನ ಬಿಡ್ತಾರ. ಯಾವಾಗ ಶರಣರ ಸಂಸಾರ ಬಿಟ್ರು ಆಗ ಅನಸ್ತತಿ ಶರಣರಿಗೆ, ಇನ್ನ ಈ ಅರಳಗುಂಡಿಗೆಯೊಳಗ ನನ್ನ ಕಾಯಕ ಮುಗಿತ್ತು, ಇನ್ನು ಈ ಊರನ್ನ ಬಿಡಬೇಕು, ಧರ್ಮ ಪ್ರಚಾರವನ್ನ ಮಾಡ್ತಾ ನಾನು ಕಲ್ಯಾಣಕ್ಕೆ ಹೋಗ್ಬೇಕು ಅನ್ನೋದಿರುತ್ತೆ ಶರಣರಿಗೂ ಕೂಡ. ಮನಸ್ಸಿನೊಳಗೆ ಮೊದಲು ಏನು ಆಸೆ ಅವ್ರದ್ದು? ನಾ ಕಲ್ಯಾಣಕ್ಕೆ ಹೋಗ್ಬೇಕು ಅನ್ನೋ ಆಸೆ.
ಆಯ್ತಪ್ಪ ಅಂತ ಊರು ಬಿಡ್ತಿರ್ತಾರೆ ಶರಣರು. ಯಾವಾಗ ಅರಳಗುಂಡಿಗೆಯನ್ನ ಶರಣರು ಬಿಡ್ತಾರಂತಾರೋ, ಬಿಡುವ ಸಂದರ್ಭದೊಳಗ ಇಡೀ ಗ್ರಾಮವ ನೆರೆದಿರ್ತೈತಿ. ಇಡೀ ಗ್ರಾಮ ನಿಂತು ಹೇಳ್ತಿರ್ತೈತಿ, ಅಪ್ಪ ಶರಣ ಬಸವ, ಊರು ಬಿಟ್ಟು ಹೋಗಬಾರ್ದು ತಂದೆ, ನಮ್ಮ ಊರಿನ ಪುಣ್ಯ ನೀನು, ನಮ್ಮ ಊರಿನ ನಿಧಿ ನೀನು, ನಮ್ಮ ಊರಿನ ಸಂಪತ್ತು ನೀನು, ನೀ ಹೋದಿ ಅಂತಂದ್ರ ನಮ್ಮ ಊರಿನ ಪುಣ್ಯ ಹೋದಂಗಂತ ಇಡೀ ಗ್ರಾಮ ಶರಣರಿಂದ ಅಳುತ್ತಿರ್ತೈತಿ. ಶರಣ ಬಸವೇಶ ಶ್ರೀ ಶರಣ ಬಸವೇಶ, ಶರಣ ಬಸವೇಶ ಶ್ರೀ ಶರಣ ಬಸವೇಶ. ಅರಳಗುಂಡಿಗೆಯಿಂದ ತೆರಳದಿರೋ ಈ ಪುರವ, ಅರಳಗುಂಡಿಗೆಯಿಂದ ತೆರಳದಿರೋ ಈ ಪುರವ, ಅರಳಗುಂಡಿಗೆಯಿಂದ ತೆರಳದಿರೋ ಈ ಪುರವ. ಶರಣ ಬಸವೇಶ ಶರಣ ಬಸವೇಶ. ಈ ಪುರದ ಪುಣ್ಯ ಪುರುಷ, ಈ ಪುರದ ಸಿರಿಯು ನೀನು, ಈ ಪುರದ ಪುಣ್ಯ ಪುರುಷ, ಈ ಪುರದ ಸಿರಿಯು ನೀನು, ಈ ಪುರದ ಜ್ಞಾನ ದೇವನೇ ಹೋಗದಿರು ಶರಣ, ಈ ಪುರದ ಪುಣ್ಯ ಜ್ಞಾನನೇ, ಈ ಪುರದ ಪುಣ್ಯ ದೇವನೇ ಹೋಗದಿರು ಶರಣ. ಶರಣ ಬಸವೇಶ ಶರಣ ಬಸವೇಶ. ಸುಜ್ಞಾನ ಮೂರ್ತಿಯೋ ಕಣ್ಮರೆಯಾಗಬೇಡ, ಸುಜ್ಞಾನ ಮೂರ್ತಿಯೋ ಕಣ್ಮರೆಯಾಗಬೇಡ, ಸರ್ವಜ್ಞ ದೇವ ನೀನು ಈ ಪುರವ ತೊರೆಯಬೇಡ, ಸರ್ವಜ್ಞ ದೇವ ನೀನು ಈ ಪುರವ ತೊರೆಯಬೇಡ, ಸರ್ವಜ್ಞ ದೇವ ನೀನು ಈ ಪುರವ ತೊರೆಯಬೇಡ. ಶರಣ ಬಸವೇಶ ಶ್ರೀ ಶರಣ ಬಸವೇಶ. ಅರಳಗುಂಡಿಗೆಯಿಂದ ತೆರಳದಿರೋ ಈ ಪುರವ, ಪುರದ ಪುಣ್ಯ ಹೊರಟು ಹೋದರೆ ಮುಂದೆ ಗತಿಯೇನು, ಪುರದ ಪುಣ್ಯ ಹೊರಟು ಹೋದರೆ, ಪುರದ ಪುಣ್ಯ ಹೊರಟು ಹೋದರೆ, ಪುರದ ಪುಣ್ಯ ಹೊರಟು ಹೋದರೆ ಮುಂದೆ ಗತಿಯೇನು. ಪರಮ ಪುರುಷ ಶರಣ ಬಸವ ಬೇಡುವೆನು ನಿನ್ನಡಿ, ಪರಮ ಪುರುಷ ಶರಣ ಬಸವ ಬೇಡುವೆನು ನಿನ್ನಡಿ. ಶರಣ ಬಸವೇಶ ಶರಣ ಬಸವೇಶ ಶ್ರೀ ಶರಣ ಬಸವೇಶ, ಶ್ರೀ ಶರಣ ಬಸವೇಶ. ಶರಣ ತೊರೆಯಂ ದಾಂಟಿ, ಶರಣ ತೊರೆಯಂ ದಾಂಟಿ, ರಕ್ಕಸ ಹಿರಿಯ ಬಾಯ್ಗೀಡಪ್ಪ ಬೇಡನ, ಪೊರೆಯುತ್ತವರಾದಿಯಲಿ
ಬಹುಲೀಲೆಗಳ ಬಹುಲೀಲೆಗಳಂ ತೋರ್ದಂ ಬಹುಲೀಲೆಗಳಂ ತೋರ್ದಂ ಬಹುಲೀಲೆಗಳಂ ತೋರ್ದಂ ಸಾಂಬಜೈ ನಮಃ ಪಾರ್ವತೀ ಶಿವರರ ಮಹಾದೇವ್. ಹೀಗೆ ಶರಣರು ಊರನ್ನ ಬಿಡ್ತಕ್ಕಂಥ ಸಂದರ್ಭದೊಳಗೆ ಇಡೀ ಗ್ರಾಮವೇ ಕೂಡ ಶರಣರನ್ನ ಬೀಳ್ಕೊಡ್ತಾ ನೀರಿನಿಂದ ಬೀಳ್ಕೊಡ್ತಾರ. ಶರಣರು ಕಲ್ಯಾಣದತ್ತ ಸಾಗಬೇಕು ಅಂತ ಹೋಗ್ತಿರ್ತಾರ. ಹೋಗುವ ಸಂದರ್ಭದೊಳಗೆ ಭೀಮಾ ನದಿ ಬರ್ತದೆ. ಆ ಭೀಮಾ ನದಿಯೊಳಗೆ ನಿಂತು ನೋಡ್ತಾರ, ಅತ್ತ ಇತ್ತ ನೋಡ್ತಾರ, ಯಾವುದು ಕೂಡ ಹರಗೋಲ್ ಇರಂಗಿಲ್ಲ, ಯಾರು ಕೂಡ ಆಚೆ ದಾಟಿಸ್ತಕ್ಕಂಥವ್ರು ಇರಂಗಿಲ್ಲ. ಆದ್ರೆ ಶರಣರು ಆ ಭೀಮಾ ನದಿಯನ್ನ ದಾಟಿ ಹೋಗಬೇಕು. ಆಗ ಶರಣರು ಭಕ್ತಿಯಿಂದ ಕೇಳ್ತಾರ ಭೀಮಾ ತಾಯಿಗೆ ನಿಂತು, ಯವ್ವ ತಾಯಿ ಭೀಮವ್ವ, ನಾನು ಮುಂದಿನ ಊರಿಗೆ ಹೋಗ್ಬೇಕಾಗೈತವ, ಅದಕ್ಕೆ ನನಗೊಂದಿಷ್ಟು ದಾರಿ ಬೇಕಾಗ್ತದೆ, ಸ್ವಲ್ಪ ದಾರಿ ಬಿಡು ಅಂತ ಆ ತಾಯಿ ಭೀಮೆಯನ್ನ ಕೇಳ್ತಾರ. ಯಾವಾಗ ಭೀಮೆಯನ್ನ ಕೈ ಮುಗಿದು ಭಕ್ತಿಯಿಂದ ಶರಣರ ಕೇಳಿದ್ರು, ಆಗ ಭೀಮಾ ತಾಯಿನ ಹೇಳ್ತಾಳಂತ ನದಿ, ಆ ನದಿ ಭೀಮಾ ತಾಯಿ ಅಂತಾಳಂತ, ಯಪ್ಪ ಶರಣ ಬಸವ, ನಿಮ್ಮಂತವ್ರ ಪಾದ ನನ್ನ ನೊಡಲೊಳಗೆ ಬೀಳ್ಬೇಕಪ್ಪ, ನೀನೊಲಿದು ಪಾದ ಬಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಅಂತ ಹೇಳ್ತಾರ. ನನ್ನೊಳಗೂ ಕೂಡ ಎಷ್ಟೋ ಮಂದಿ ಪಾಪಗಳನ್ನ ಬಿಟ್ಟು ಹೋಗಿರ್ತಾರ. ಅಂತ ಪಾಪ ಹೋಗ್ಬೇಕಾಗಿತ್ತಂದ್ರ ನಿನ್ನ ಪಾದ ನನ್ನೊಳಗೆ ಬಿಡ್ಬೇಕಂತ ಹರಿತಕ್ಕಂಥ ಭೀಮಾ ನದಿ ಎರಡು ಭಾಗವಾಗಿ ಶರಣಗೆ ದಾರಿಯನ್ನ ಮಾಡಿಕೊಡುತ್ತೆ. ಆಗ ಶರಣರು ಭೀಮಾ ನದಿಯನ್ನ ದಾಟಿ ಔರಾದಿ ಸೀಮೆಗೆ ಬರ್ತಾರ. ಯಾವಾಗ ಔರಾದಿ ಸೀಮೆಗೆ ಬಂದ್ರು, ಅಲ್ಲೊಂದು ವಿಚಿತ್ರವಾಗಿರ್ತಕ್ಕಂಥ ಘಟನೆ ನಡೀತದೆ. ಔರಾದಿ ಸೀಮೆಯೊಳಗ ಒಬ್ಬ ವ್ಯಾಧ ಓಡಿ ಬರ್ತಿರ್ತಾನ, ಕಾಪಾಡ್ರಿ ಕಾಪಾಡ್ರಿ ಕಾಪಾಡ್ರಿ, ಬ್ರಹ್ಮ ರಾಕ್ಷಸನನ್ನ ತಿನ್ನಾಕ್ ಬರಾಕತೈತಿ, ಕಾಪಾಡ್ರಿ ಅಂತ ಓಡಿ ಬರ್ತಾನ. ಯಾವಾಗ ಓಡಿ ಬರ್ತಾನೋ ಆಗ ಶರಣರಂತಾರೆ, ಯಾಕಪ್ಪ ಯಾಕೆ ಓಡಿ ಬರಾಕತ್ತೀವ, ಯಾಕೆ ಓಡಿ ಬರಾಕತಿ ಅಂದಾಗ, ಬ್ರಹ್ಮ ರಾಕ್ಷಸ ಬರಾಕತೈತ್ರಿ, ಅದ ನೀನು ತಿನ್ಬೇಕತ್ ಬರಾಕತ್ತತಿ ಅಂತ ಶರಣರಿಗೆ ಹೇಳಿದಾಗ, ಬಾ ನನ್ ಹಿಂದೆ ನಿಂದ್ರೆ ಯಾ ರಾಕ್ಷಸ ಐತಿ ನೋಡೋನು ಅಂದ್ರು. ಆ ವ್ಯಾಧ ಶರಣರ ಹಿಂದೆ ನಿಂದಿರ್ತಾನ. ಬ್ರಹ್ಮ ರಾಕ್ಷಸ, ರಾಕ್ಷಸ ಅಂದ್ರೆ ಗೊತ್ತಾಗುತ್ತಲ್ಲ, ಬ್ರಹ್ಮ ರಾಕ್ಷಸ ಹೆಂಗಿರ್ತಾವ, ಅಕ್ರಾಳ ವಿಕ್ರಾಳ, ಕೂದ್ಲೇನೋ, ಕಾಲೇನೋ, ತಲೆಯೇನೋ, ಕಣ್ಣೇನೋ, ಮೂಗೇನೋ ನೋಡಂಗಾಗಂಗಿಲ್ಲ. ಯಾವಾಗ ಬ್ರಹ್ಮ ರಾಕ್ಷಸ ಬಂತೋ ಶರಣರನ್ನ ನೋಡ್ತೈತಿ. ಶರಣರನ್ನ ನೋಡಿ ಅದು ಖುಷಿ ಪಡ್ದದ, ಆಹಾ ನಾನು ಒಂದ ಬಲಿಯನ್ನ ತಿನ್ಲಿಕ್ಕೆ ಬಂದಿದ್ದೆ, ಆದ್ರೆ ಎರಡು ಬಲಿ ತಿಂದು ನಿಮ್ಮ ಇಬ್ಬರನ್ನು ತಿಂತೀನಿ ಅಂತ ಏನ್ ಮಾಡ್ತೀವ, ಶರಣರನ್ನ ತಿನ್ಲಿಕ್ಕೆ ಬರ್ತೈತಿ. ಯಾವಾಗ ಶರಣರ ಸ್ಪರ್ಶ ಆಗುತ್ತೋ ರಾಕ್ಷಸ ಹೋಗಿ ಮಾನವ ರೂಪವನ್ನ ತಾಳತೈತಿ. ಶರಣರು ಕೂಡ ಗಾಬಾಗಿ ಬಿಡ್ತಾರ. ಏನಪ್ಪಾ ಇದು, ರಾಕ್ಷಸನಾಗಿರ್ತಕ್ಕಂಥವನು ಮಾನವ ರೂಪ ತಾಳಿದೆಲ್ಲ, ಯಾರ್ ನೀ ಅಂತ ಶರಣರು ಪ್ರಶ್ನೆಯನ್ನ ಮಾಡ್ತಾರ. ಆಗ ಅವ ಹೇಳ್ತಾನ, ಶರಣರ, ನಾನು ಹಿಂದೆ ಒಬ್ಬ ಬೇಟೆಯಾಡ್ತಕ್ಕಂಥವನು, ಕಾಡಿನೊಳಗ ಬೇಟೆ ಆಡ್ತಾ ಎರಳೆ ಹುಳವನ್ನ ಬೆನ್ನಟ್ಟಿ ಹೋಗಿದ್ದೆ. ಆ ಎರಳೆ ಹುಳ ಬೆನ್ನಟ್ಟಿ ಹೋಗಿದಾಗ ಒಬ್ಬ ಶಿವಯೋಗಿಗಳು ತಪಸ್ಸಿಗೆ ಕೂತಿರ್ತಾರ. ಗೊತ್ತಿದ್ದೋ ಗೊತ್ತಿರ್ಲಾರನೋ ಅವರ ತಪಸ್ಸನ್ನ ಭಂಗ ಮಾಡಿದೆ. ಆಗ ಆ ಶಿವಯೋಗಿಗಳು ನನಗೆ ಶಾಪವನ್ನ ಕೊಡ್ತಾರ, ಶತವರ್ಷ ನೀನು ಏನಾಗೋ ರಾಕ್ಷಸನಾಗು ಅಂತ ಶಾಪ ಕೊಟ್ಟರು. ಯಾವಾಗ ಅವ್ರ ಶಾಪವನ್ನ ಕೊಟ್ಟರು ಆಗ ಪರಿಪರಿಯಾಗಿ ಅವರನ್ನ ಬೇಡ್ಕೊಳ್ತೀನಿ, ಈ ಶಾಪ ವಿಮೋಚನೆಗೆ ನಾ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಆಗ ಅವ್ರು ಹೇಳಿದ್ರು ಶಿವಯೋಗಿಗಳು, ಮುಂದೆ ಒಬ್ಬ ಭೀಮಾ ನದಿ ದಂಡಿಯೊಳಗ ಶರಣ ಬರ್ತಾನ, ಹಣೆ ಮೇಲೆ ವಿಭೂತಿ, ಕೊರಳೊಳಗ ರುದ್ರಾಕ್ಷಿ, ಕೈಯೊಳಗ ಬೆತ್ತ ಹಾಕೊಂಡು ಶಿವನ ಸ್ವರೂಪಿಯಾಗಿರ್ತಕ್ಕಂಥ ಒಬ್ಬ ಶರಣ ಬರ್ತಾನ. ಅವನ ಸ್ಪರ್ಶ ಯಾವಾಗ ಆಗುತ್ತೋ ಅವಾಗ ನಿನಗೆ ಶಾಪ ವಿಮೋಚನೆ ಆಗತ್ತ ಅಂತ ಹೇಳಿದ್ರಪ್ಪ. ನಿಮ್ಮಂತ ಶರಣರು, ನೀವ ಆ ಪರಮಾತ್ಮ, ನಿಮ್ಮಿಂದ ನಮ್ಮ ಶಾಪ ವಿಮೋಚನೆ ಆತು ಅಂತ ಬೇಡವ ಏನ್ ಮಾಡ್ತಾನ, ಶರಣರ ಪಾದವನ್ನ ಹಿಡಿತಾನ. ಹೀಗೆ ಶರಣರು ಆ ರಾಕ್ಷಸನಿಗೆ ಇರ್ತಕ್ಕಂಥ ಶಾಪವನ್ನು ತೊಳೆದು ಆ ಔರಾದಿ ಪಟ್ಟಣಕ್ಕೆ ಬರ್ತಾರ. ಔರಾದಿ ಸೀಮೆಯೊಳಗೆ ಬಂದಿರತಕ್ಕಂಥ ಸಂದರ್ಭ ಗ್ರಾಮದವರಿಗೆ ಗೊತ್ತಾಗತ್ತ, ಔರಾದಿ ಸೀಮೆಯೊಳಗ ಮಹಾನ್ ಶರಣ ಬಂದಾನ, ಶರಣ ಬಸವ ಅಂತ ಅವರನ್ನ ಬರಮಾಡ್ಕೊಳ್ಬೇಕಂತ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಶರಣರನ್ನ ಬರಮಾಡ್ಕೊಳ್ತಾರೆ. ಯಾವಾಗ ಶರಣರು ಬಂದ್ರು ಅಲ್ಲಿ ದಂಡರಾಯ ಅಂತಕ್ಕಂಥ ನಾಯಕ ಇರ್ತಾರೆ. ಆ ಊರಿನ ಮುಖ್ಯಸ್ಥ ದಂಡರಾಯ ಬಹಳಷ್ಟು ವಿಜೃಂಭಣೆಯಿಂದ ಶರಣರನ್ನ ಬರಮಾಡ್ಕೊಳ್ತಾರ. ಶರಣರು ಇರ್ಬೇಕಾಗಿತ್ತಂದ್ರೆ ಒಂದು ಸ್ಥಳ ಬೇಕಾಗ್ತದೆ. ಆಗ ದಂಡರಾಯ ಹೇಳ್ತಾನ, ಯಪ್ಪ ಶರಣರ, ನೀವು ಒಂದಿಷ್ಟು ದಿವಸಗಳ ಕಾಲ ನನ್ನ ಮನಿಯೊಳಗ ಇದ್ದು ಬಿಡ್ರಿ ಅಂತ. ಆಗ ಶರಣರು ಹೇಳ್ತಾರ, ನೋಡ್ರಪ್ಪ ನಿಮ್ ಮನಿಯೊಳಗ ಇರ್ಬೇಕು, ಆದ್ರೆ ಇರ್ಬೇಕಾಗಿತ್ತು ಅಂತಂದ್ರ ಒಂದು ನಿಯಮ ಐತಿ. ಏನ್ರಪ್ಪ ಹೇಳ್ರಿ. ಏನಿಲ್ಲ, ನಾನು ಎಲ್ಲಿ ಇರ್ತೀನೋ, ಎಷ್ಟು ದಿವಸ ಇರ್ತೀನೋ ಅಲ್ಲಿ ಪ್ರತಿದಿನ ಕೂಡ ದಾಸೋಹ ನಡಿಬೇಕು. ಅಂದ್ರ ನಾನ್ ನಿಮ್ ಮನೆಯೊಳಗೆ ಇರ್ತೇನ್ರಿ. ಯಾರು ಬ್ಯಾಡತ್ತಾರಪ್ಪ, ನೀವು ಇರುವಷ್ಟು ದಿನಗಳ ಕಾಲ ನನ್ನ ಮನೆಯೊಳಗ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾ ದಾಸೋಹವನ್ನ ಮಾಡ್ತೀನಿ ಅಂತೇಳಿ ಶರಣರು ಔರಾದಿಯ ದಂಡರಾಯನ ಮನೆಯೊಳಗ ವಾಸ್ತವವನ್ನು ಹುಡುಕ್ತಾರ. ಯಾವಾಗ ಶರಣರು ಅಲ್ಲಿ ಇದ್ರು ಪ್ರತಿನಿತ್ಯವೂ ಕೂಡ ಶರಣರು ಕೊಟ್ಟಿರ್ತಕ್ಕಂಥ ಮಾತಿನಂತೆ ದಾಸೋಹ ನಡೀತಿ. ದಾಸೋಹ ನಡೀತಾ ನಡೀತಾ ನಡೀತಾ
ಭಕ್ತರ ಪರೀಕ್ಷೆ ಹೆಂಗಿರ್ತದೆ ಗೊತ್ತಿಲ್ಲ. ಒಂದು ದಿವಸ ಏನಾಯ್ತು ಅಂತಂದ್ರ ಪ್ರತಿನಿತ್ಯ ದಾಸೋಹ ನಡಿಬೇಕಲ್ಲ, ಒಂದು ದಿವಸ ಶಿಸ್ತು ಮಳಿ ಆಗಿಬಿಡ್ತದೆ, ಬಹಳಷ್ಟು ಮಳಿ. ಒಂದು ದಿವಸ, 2 ದಿವಸ, 3-4 ದಿವಸ ಮಳಿ ಆಯ್ತು. ಮಳಿ ಆಗ್ತದ. ಮಳಿ ಆದ್ಮೇಲೆ ಮತ್ತೆ ಪ್ರಸಾದ ಮಾಡಕ್ ಬೇಕಲ್ಲ. ಪ್ರಸಾದಕ್ಕೆ ಎಲ್ಲಾ ಆಹಾರಗಳಿರ್ತಾವ, ಧಾನ್ಯಗಳಿರ್ತಾವ, ಆದ್ರೆ ಕಟ್ಟಿಗೆ ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಯಾಕೆ ಒಬ್ಬರಲ್ಲ ಇಬ್ಬರಲ್ಲ ಶರಣರ ದರ್ಶನಕ್ಕೆ ಬರೋರು ಸಾವಿರಾರು ಮಂದಿ ಶರಣರ ದರ್ಶನಕ್ಕೆ ಬರ್ತಿರ್ತಾರೆ. ಶರಣರಿಗೆ ಮಾತು ಕೊಟ್ಟಾನ. ಆಗ ಆ ಅಡಿಗೆ ಮಾಡ್ತಕ್ಕಂತಹ ಅಡಿಗೆ ಭಟ್ರು ಬಂದು ಹೇಳ್ತಾರೆ ದಂಡರಾಯರಿಗೆ, ಯಪ್ಪ ಇವತ್ತೊಂದು ದಿವಸ ಪ್ರಸಾದ ನಿಂದಿರಿಸ್ಬಿಡೋಣ್ರಿ. ಯಾಕೆ ಏನಾತು? ದಿನಸ ಧಾನ್ಯಗಳೆಲ್ಲ ಅದಾವ, ಆದ್ರ ಒಲಿ ಪುಟ್ಟು ಮಾಡಕ್ಕೆ ಕಟ್ಟಿಗೆ ಇಲ್ರಪ್ಪ, ಎಲ್ಲಾ ಕಟ್ಟಿಗೆ ಹಸಿಯಾಗಿ ಬಿಟ್ಟವ. ಅದಕ್ಕ ಇವತ್ತೊಂದು ದಿವಸ ಏನ್ ಮಾಡೋಣ, ಪ್ರಸಾದ ನಿಂದ್ರಿಸಿದ್ರೆ ಹೆಂಗ್ರಿ ಅಂತ ಕೇಳಿದ್ರು. ಆಗ ದಂಡರಾಯ ಇಲ್ಲ ಇಲ್ಲ ಇಲ್ಲ, ಪ್ರಸಾದ ನಿಲ್ಲಂಗಲ್ಲಪ್ಪ, ಶರಣರಿಗೆ ಮಾತು ಕೊಟ್ಟೆನಿ ನಾನು, ಪ್ರತಿನಿತ್ಯವೂ ಕೂಡ ಪ್ರಸಾದವನ್ನ ಮಾಡಿಸ್ತೀನಿ ಅಂತ ಮಾತು ಕೊಟ್ಟೆನಿ. ಶರಣರಿಗೆ ಕೊಟ್ಟಿರ್ತಕ್ಕಂಥ ಮಾತು ಮೀರಂಗಿಲ್ಲ. ನಿಮಗೆ ಏನ್ ಬೇಕು? ಒಲಿ ಪುಟ್ಟು ಮಾಡಕ್ಕ ಒಲಿಗೆ ಕಟ್ಟಿಗೆ ಬೇಕಾಗಲ್ಲ. ಆ ತೊಲೆಗಳನ್ನ ಮುರಿದು ಶರಣರಿಗೆ ಇವತ್ತು ಪ್ರಸಾದ ಮಾಡಿಸುವಂತ ಏನ್ ಮಾಡಿದ ದಂಡರಾಯ, ತನ್ನ ಮನೆಯ ತೊಲೆಗಳನ್ನ ಮುರಿದು ಏನ್ ಮಾಡ್ತಾನ ಅಂದ್ರ ಪ್ರಸಾದವನ್ನ ಮಾಡಿಸ್ತಾನ. ಅವನ ಭಕ್ತಿ ಎಂತದ್ದು ನೋಡಿ. ನಾವು ಮನೆ ಮುಂದೆ ಬಂದಿರತಕ್ಕಂಥವ್ರಿಗೆ ಯವ್ವ ಏನಾದ್ರೂ ಮನ್ಯಾಗ ನೀಡವ ಅಂದ್ರೆ ನಮಗ ಇಲ್ಲ, ನಮ್ಮ ಮನ್ಯಾಗ ಇಲ್ಲ, ಮುಂದಿನ ಮನೆಗೆ ಹೋಗ ನಾವ್ ಅನ್ನವ್ರು ಏನ, ಮುಂದಿನ ಮನೆಗೆ ಹೋಗ. ಅವರು ಶಾನ್ಯಾರ್ಯಾಗ್ಯಾರ. ಈಗ ಮುಂದಿನ ಮನೆಗೆ ಹೋಗಂದ್ರೆ ಏನಂತಾರ ಅವ್ರು? ಇಲ್ಲ ಅಂದ್ರೆ ಮನ್ಯಾಗ ಯಾಕದಿ, ಬಾ ನನ್ ಜೋಡ್ ಅಂತಾರ. ಹೇಳಾಕ್ ಬರಂಗಿಲ್ಲ, ಹೋದ್ರ ಹೋದ್ವಿ, ನಾವು ಕೊಡೋದು ಬರುತ್ತತ್ತ, ನಡಿ ನಾನು ಬರ್ತೇನಂತ. ನಾವು ಈ ಮಟ್ಟಕ್ಕೆ ನಾವು ಅದೀವಿ. ಆದ್ರೆ ಶರಣರಿಗೆ ಅವನ ಭಕ್ತಿ ಎಂತದಿತ್ತು, ಶರಣರ ಕೊಟ್ಟ ಮಾತು ತಪ್ಪಬಾರದು ಅಂತ ಮನೆಯ ತೊಲೆಯನ್ನು ಮುರಿದು ಶರಣರಿಗೆ ದಾಸೋಹವನ್ನು ಮಾಡಿಸಿದ. ಇವನ ಭಕ್ತಿಗೆ ಶರಣರು ಬಹಳ ಖುಷಿ ಆಗ್ತಾರ. ಬಹಳ ಖುಷಿಯಾಗಿ ಇನ್ನೊಂದು 4 ದಿವಸ ನಿನ್ನ ಮನೆಯೊಳಗ ಇದ್ದು ಹೋಗ್ತೇನಪ್ಪ ಅಂತ ಶರಣರು ಔರಾದಿಯ ದಂಡರಾಯನ ಮನೆಯೊಳಗಿರ್ತಾರ. ಯಾವಾಗ ಔರಾದಿ ದಂಡರಾಯನ ಮನೆಯೊಳಗಿದ್ರು ಆಗ ಏನಾಗಿತ್ತು ಅಂತಂದ್ರ, ಹೈದರಾಬಾದ್ ನಿಜಾಮದ ಆ ನಿಜಾಮನ ಒಬ್ಬ ವೇದಾಳ ದಳಪತಿ ಅಂತಕ್ಕಂಥ ಅತ್ಯಂತ ಕ್ರೂರಿ ಮನುಷ್ಯ. ಎಷ್ಟು ಕ್ರೂರಿ ಇದ್ದ ಅಂತಂದ್ರ, ಅವ ಹೋಗುವ ದಾರಿಯೊಳಗೆ ಯಾವ ಹಳ್ಳಿಗಳು ಬರ್ತಾವ, ಯಾವ ನಗರಗಳು ಬರ್ತಾವ, ಅವನು ಎಲ್ಲವನ್ನು ನಾಶ ಮಾಡೋದು, ಹೆಣ್ಣಂತಿದ್ದಿಲ್ಲ, ಮಕ್ಕಳಂತಿದ್ದಿಲ್ಲ, ಏನೋ ಅವರನ್ನು ಕೊಲ್ಲೋದು, ಅವರಲ್ಲಿರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡ್ತಕ್ಕಂಥ ಒಬ್ಬ ಕೆಟ್ಟ ಕ್ರೂರಿ ಮನುಷ್ಯ. ದಂಡರಾಯನಿಗೆ ಸುದ್ದಿ ತಿಳಿತೈತಿ, ಇಂಥ ಒಬ್ಬ ಬೇದಾಡ ದಳಪತಿ ರಾಕ್ಷಸ ಗುಣ ಉಳ್ತಕ್ಕಂಥವನ ಔರಾದಿ ಸೀಮೆಗೆ ಬರಾಕತ್ತಾನ. ಯಾವಾಗ ಔರಾದಿ ಸೀಮೆಗೆ ಬರಾಕತ್ತಾನ ಅನ್ನೋದು ದಂಡರಾಯನಿಗೆ ಗೊತ್ತಾಗುತ್ತೋ, ಸೀದಾ ಶರಣರ ಹತ್ರ ಓಡಿ ಹೋಗ್ತಾನ. ಓಡಿ ಹೋಗಿ ಶರಣರಿಗೆ ಹೇಳ್ತಾನ, ಯಪ್ಪ ನೀವು ಇನ್ನು ನಮ್ಮ ಊರ್ ಬಿಟ್ಟು ಮುಂದಿನ ಊರಿಗೆ ಹೋಗ್ಬಿಡ್ರಿ ಅಂದ. ಯಾಕಪ್ಪ ಅಂದ್ರೆ, ಇಲ್ಲಪ್ಪ ಹಿಂಗೊಬ್ಬ ರಾಕ್ಷಸ ಬರಾಕತ್ತಾನ, ಅವ ಬಂದ ಅಂತಂದ್ರ ಹೆಣ್ಣನ್ನಂಗಲ್ಲ, ಮಕ್ಕಳನ್ನಂಗಲ್ಲ, ಗಂಡಸರನ್ನಂಗಲ್ಲ, ಮತ್ತ ಶರಣರಂತೂ ನೋಡಂಗಲ್ಲಪ್ಪ. ಅವನ ಬಲಿಗೆ ನೀವು ಬಲಿ ಆಗೋದು ಬೇಡ, ನೀವು ಮುಂದಿನ ಊರಿಗೆ ಹೋಗ್ಬಿಡ್ರಿ, ನಿಮಗೇನೋ ಆಗೋದು ಬೇಡ್ರಪ್ಪ ಅಂದ. ಆಗ ಶರಣರಂತಾರ, ಅಲ್ಲಪ್ಪ ಇಷ್ಟು ದಿವಸ ನಾನು ನಿನ್ನ ಮನೆಯೊಳಗೆ ಇಟ್ಕೊಂಡು ನನ್ನ ಮಾತಿನಂತೆ ಪ್ರಸಾದವನ್ನ ಮಾಡಿಸಿ, ಈಗ ಕಷ್ಟ ಬಂದತಿ ಅಂದಾಗ ಬಿಟ್ಟು ಹೋದ್ರೆ ನಾ ಎಂತ ಶರಣ ಆಗ್ತನೋ? ಕಷ್ಟ ಬಂದದ್ದು ಬಿಟ್ಟು ಹೋಗವ್ರು ಶರಣರು ಆಗಂಗಿಲ್ಲ, ಮಹಾತ್ಮರು ಆಗಂಗಿಲ್ಲ. ಯಾವಾಗ ಭಕ್ತನಿಗೆ ಕಷ್ಟ ಐತೋ ಆ ಕಷ್ಟ ಕಾಲದೊಳಗೆ ಕೈ ಹಿಡ್ಯಾವ ಮಹಾತ್ಮ, ಶರಣ, ಶಿವಯೋಗಿ ಅಂತಾರ. ಏನಾಗತ್ತ ಆಗ್ಲಿ ನೋಡೋಣ, ಎಲ್ಲಿ ಐತಿ ಅದು ಅಂತ ಕೇಳಿದ್ರು. ಏನಿಲ್ರಪ್ಪ, ಸೀಮೆಯೊಳಗೈತಿ, ನಮ್ಮ ಊರು ಸೀಮೆಗೆ ಬಂದವರು ದಂಡ ನಿಂತೈತಿ, ಸಾವಿರಾರು ಜನ ಅದಾರ, ರಾಕ್ಷಸ ಗುಣವನ್ನ ಉಳ್ತಕ್ಕಂಥವ್ರು ಅಂದಾಗ ಆಗ ಶರಣರಂತಾರ, ದಾಸೋಹದೊಳಗೆ ಏನೈತಿ ಅಂತ ಕೇಳಿದ್ರು. ದಾಸೋಹದೊಳಗ ಏನೈತಿ ಅದನ್ನ ತಗೊಂಬರ್ರಿ ಅಂದ್ರು. ಒಬ್ಬ ಓಡಿ ಹೋಗ್ತಾನ, 5 ಗೋಧಿ ರೊಟ್ಟಿ ಇರ್ತಾವ, ಆ ಗೋಧಿ ರೊಟ್ಟಿ 1 ಮಗಿ ಗಿನ್ನ ತಗೊಂಬಂದ, ಶರಣಪ್ಪ ಇಷ್ಟ ಐತ್ರಿ ದಾಸೋಹದಾಗ ಇವತ್ತ ಅಂದ್ರು. ಆಗ ಶರಣರು ಅದನ್ನು ಮಂತ್ರಿಸಿ ಅದರ ಮ್ಯಾಗ ಷಡಾಕ್ಷರಿ ಮಂತ್ರವನ್ನು ಹೇಳಿ, ನೋಡಪ್ಪ ದಂಡರಾಯ, ಹೋಗು, ಏನ ಬೇದಾಳ ದಳಪತಿ ಎಂದು ಏನ ಸೈನ್ಯ ಐತಲ್ಲ, ಈ ಪ್ರಸಾದವನ್ನು ತಗೊಂಡೋಗಿ ಅವರ ಸೈನ್ಯಕ್ಕೆಲ್ಲರಿಗೂ ಕೂಡ ಈ ಪ್ರಸಾದವನ್ನು ಹಂಚಿದ ಮೇಲೆ ಏನ್ ಮಾಡುವ, ಅವ್ರಿಗೆ ಹೇಳು ನಮ್ಮ ಗ್ರಾಮಕ್ಕೆ ಪ್ರವೇಶ ಮಾಡು ಅಂತ ಹೇಳುವ. ಆಗ ದಂಡರಾಯ ಅಂತಾನ, ಅಲ್ರಪ್ಪ ಸಾವಿರಾರು ಜನದೊಳ ಸೈನಿಕ ಐತಿ, 1 ಅಲ್ಲ 2 ಅಲ್ಲ ಸಾವಿರಾರು ಸಂಖ್ಯೆ ಒಳಗೈತಿ, 1 ಮಗಿಗಿನ್ನ 5 ಗೋಧಿ ರೊಟ್ಟಿ ತುಣುಕು ಇವೆಲ್ಲ ಸಾಲ್ತಾವು, ನೀವು ಹೋಗಿ ಕೊಡಪ್ಪ ಅಂದ್ರು. ಶರಣರ ಹಸ್ತ ಸ್ಪರ್ಶಿಯಾಗಿತ್ತು, ತಗೊಂಡು ಹೋಗ್ತಾನ. ಬೇದಾಡ ದಳಪತಿಯ ಒಂದು ಸೈನ್ಯ, ಸಾವಿರ ಸೈನ್ಯ ಐತಿ ಔರಾದಿಯ ಸೀಮೆಯೊಳಗ. ಹೋಗಿ ದಂಡರಾಯ ಹೇಳ್ತಾನ ಬೇದಾಡ ದಳಪತಿಗೆ, ನೋಡ್ರಪ್ಪ ನೀವು ನಮ್ಮ ಗ್ರಾಮವನ್ನ ಲೂಟಿ ಮಾಡ್ಬೇಕಂತ ಬಂದಿರಿ, ಲೂಟಿ ಮಾಡಕ್ ನಾವು ಬ್ಯಾಡ ಅನ್ನಂಗಲ್ಲ, ಆದ್ರೆ ನಮ್ಮ ಗ್ರಾಮದೊಳಗಿರ್ತಕ್ಕಂಥ ಶರಣರು ಹೇಳ್ಯಾರ ನೀವು ಲೂಟಿ ಮಾಡ್ಬೇಕಾಗಿತ್ತು ಅಂತಂದ್ರೆ ಈ ಪ್ರಸಾದವನ್ನ ಸ್ವೀಕಾರ ಮಾಡ್ಬೇಕಂತ, ನಿಮ್ಮ ಸೈನ್ಯ ಎಲ್ಲ ಈ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಮುಂದೆ ಹೇಳಿದಾಗ ನಗಾಕತ್ತು ಬಿಟ್ಟವ.
ನಿನ್ನ ಶರಣಗ ಹುಚ್ಚಿಡದತನ ನಾವು ಏನು ನಿನ್ನ ಶರಣಗ ನಿನಗ ಹುಚ್ಚಿಡದತನ. ನಮ್ಮ ಸೈನ್ಯ ಸಾವಿರಾರು ಸೈನ್ಯ ಅವ್ರು ಉಣ್ತಕ್ಕಂಥದ್ದು ಹೆಂಗ ಉಂಡ್ರು ಅಂತಂದ್ರ 10 kg ಒಬ್ಬೊಬ್ರು ಉಣ್ತಕ್ಕಂಥ ಸೈನಿಕರದಾರ. ಇವ್ರು ಎಲ್ಲರಿಗೂ ಇದೊಂದಿಟ್ಟು ತುಣುಕ್ ಚಪಾತಿ ತಗೊಂಬಂದು ಚಪಾತಿ ರೊಟ್ಟಿ ತಗೊಂಬಂದು ಒಂದಿಟ್ಟು ಮಗಿ ಗಿನ್ನ ತಗೊಂಬಂದು ಸೈನ್ಯಕ್ಕೆಲ್ಲ ಹಂಚದಾನಂದ್ರ ಅವನು ಹುಚ್ಚ ನೀನು ಹಂಚಾಕ್ ಬಂದವ್ ನೀನು ಹುಚ್ಚ ಅಂದವ್. ಇಲ್ರಪ್ಪ ಶರಣರು ಹೆಂಗ ಹೇಳ್ಯಾರ ಹಂಗ ಕೇಳುದು ನನ್ನ ಕರ್ತವ್ಯ. ಆತ ನೋಡ್ಯಾರ ನೋಡು ನಿಮ್ ಶರಣರ ಶಕ್ತಿ ಹಂಚು ಅಂದ. ಆಯ್ತಪ್ಪ ಅಂತ ಶರಣರ ನೆನ್ಸ್ಕೋತ ಏನ್ ಮಗಿಗಿನ್ನ ಒಂದು 5 ರೊಟ್ಟಿ ಗೋಧಿ ರೊಟ್ಟಿ ಇದ್ವಲ್ಲೋ ಒಂದೊಂದು ಎದ್ದುದು ಕೊಡುದು ಒಂದೊಂದು ಎದ್ದುದು ಕೊಡುದು ಒಂದೊಂದು ಎದ್ದುದು ಕೊಡುದು ಮಾಡಿದ. ಹಿಂಗ ಸಾವಿರಾರು ಸಂಖ್ಯೆ ಜನಕ್ಕೆ ಹಚ್ಚಿದ್ರು ಕೂಡ ಮಗಿಗಿನ್ನ ಖಾಲಿಯಾಗಿದ್ದಿಲ್ಲ, 5 ರೊಟ್ಟಿ ತುಣುಕ ಖಾಲಿಯಾಗಿದ್ದಿಲ್ಲ. ಶರಣರ ಲೀಲೆ ನೋಡಿ. ಯಾಕ ಶರಣರ ಹಸ್ತ ಸ್ಪರ್ಶ ಲಿಂಗ ಪೂಜೆಯನ್ನ ಮಾಡಿ ಮಾಡಿ ಅದೇನಾಗಿತ್ತು ಅಂದ್ರೆ ಪುರುಷದ ಮನಿಯಾಗಿತ್ತು. ಮುಟ್ಟಿದ್ದೆಲ್ಲ ಬಂಗಾರ, ಮುಟ್ಟಿದ್ದೆಲ್ಲ ಸಿರಿ ಆಗ್ತಕ್ಕಂಥದ್ದು. ಕೊಟ್ಟಂಗ 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 ಚಪಾತಿ ತುಣುಕು ಮತ್ತು ಏನು ಗಿನ್ನ ಹೆಚ್ಚಾಕೋತ ಬಂತು. ಯಾವಾಗ ಬೇದಾಡ ದಳಪತಿ ಮುಂದೆ ತಗೊಂಡ್ಬರ್ತಾನ ಇನ್ನು ಗಿನ್ನ ಐತಿ ಮತ್ತ ಗೋಧಿಯ ತುಟ್ಟಿಯ ತುಣುಕ ಐತಿ. ಯಾವಾಗ ಅದನ್ನ ನೋಡಿದು ಅವನು ಒಂದು ತುತ್ತು ಸ್ವೀಕಾರ ಮಾಡ್ತಾನ. ಯಾವಾಗ ಶರಣರ ಪ್ರಸಾದ ಅವನ ಉದರದೊಳಗೆ ಹೋಗುತ್ತೋ ಅದ ಸಂದರ್ಭದೊಳಗೆ ಅವನ ಕ್ರೂರತೆ ಹೋಗುತ್ತ. ಎಲ್ಲದಾರಪ್ಪ ಈ ಪ್ರಸಾದ ಕೊಟ್ಟಿರ್ತಕ್ಕಂಥ ಶರಣರು ಎಲ್ಲದಾರ ಅಂತ ತನ್ನ ಕ್ರೂರ ಗುಣವನ್ನ ಬಿಟ್ಟು ಓಡಿ ಬಂದ ಶರಣರ ಪಾದವನ್ನ ಹಿಡಿತಾನ ಬೇದಾಡ ದಳಪತಿ. ಯಾವಾಗ ಶರಣರ ಪಾದವನ್ನು ಹಿಡಿದು ಯಪ್ಪ ಈ ಗ್ರಾಮಕ್ಕೆ ಬಂದು ನಾನು ಬಹಳ ಪುಣ್ಯ ಮಾಡೀನಿ, ಇನ್ನು ಮುಂದೆ ಇಂಥ ಕಾರ್ಯವನ್ನ ಮಾಡಂಗಿಲ್ಲ, ಈ ಗ್ರಾಮಕ್ಕೆ ನಾ ಏನೂ ಮಾಡಂಗಿಲ್ರಪ್ಪ ಅಂತ ಶರಣರಿಗೆ ಶರಣಾಗತಿಯಾಗಿ ಶರಣರ ಆಶೀರ್ವಾದವನ್ನ ತಗೊಂಡು ಹೋಗುತ್ತಾನ. ನೋಡು ಕ್ರೂರವಾಗಿರ್ತಕ್ಕಂಥ ಮನುಷ್ಯನು ಕೂಡ ಶರಣರ ಸ್ಪರ್ಶ ಶರಣರ ಪ್ರಸಾದದಿಂದ ಅವನಲ್ಲಿರ್ತಕ್ಕಂಥ ಕ್ರೂರ ಗುಣಗಳು ಬಿಟ್ಟು ಹೋಗ್ತಾವ. ಯಾಕೆ ಪ್ರಸಾದ ಸ್ವೀಕಾರ ಮಾಡ್ಬೇಕಾಗಿತ್ತು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂತಹ ಕ್ರೂರ ಗುಣಗಳು ಹೋಗ್ಬೇಕಾಗಿತ್ತು ಅಂತಂದ್ರೆ ಅದು ಎದರಿಂದ ನಾವು ದೇವಸ್ಥಾನದಲ್ಲಿ ಮಾಡ್ತಕ್ಕಂಥ ಪ್ರಸಾದದಿಂದ ನಮ್ಮ ಮನಸ್ಸು ಕೂಡ ಪರಿಶುದ್ಧವಾಗಿರ್ತದೆ. ಯಾಕ ಸಿದ್ಧ ಶುದ್ಧ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರಸಾದ ಅಂತ ಪ್ರಸಾದದಿಂದ ನಮ್ಮ ಮನಸ್ಸು ಶುದ್ಧ ಆಗತ್ತ ಅಂತ ಬೇದಾಡ ದಳಪತಿನೂ ಕೂಡ ಏನ್ ಮಾಡಿದ ಅಂತಂದ್ರೆ ಕ್ರೂರತೆಯನ್ನ ನಾಶ ಮಾಡ್ತಾನೆ. ಹಿಂಗ ಶರಣರು ಅಲ್ಲಿ ಪವಾಡವನ್ನ ಮಾಡ್ತಾರ. ಆಗ ಏನ್ ಮಾಡ್ತಾರೆ ಶರಣರು, ಆಯ್ತ್ರಪ್ಪ ಇನ್ನ ನಾ ಮುಂದಿನ ಊರಿಗೆ ಹೋಗೋದೈತಿ ಅಂತ ಏನ್ ಮಾಡಿದ್ರು ಅಂತಂದ್ರೆ ಅವ್ರ ಹಾದಿಯನ್ನ ಬಿಟ್ಟ ಮುಂದಿನ ಗ್ರಾಮಕ್ಕೆ ಹೋಗ್ತಾರ. ಯಾವ ಗ್ರಾಮಕ್ಕೆ ಹೋಗ್ತಾರ ಅಂತಕ್ಕಂಥದ್ದನ್ನ ಪುರಾಣ ಓದಿದ ನಂತರ ನೋಡೋಣ. ಮುಂದೆ ಶರಣರು ಬೆಳಗುಂಪಿ ಗ್ರಾಮದೊಳಗ ಹೋಗ್ತಾರ. ಆ ಬೆಳಗುಂಪಿ ಗ್ರಾಮದೊಳಗ ಒಬ್ಬ ಕರ್ಣಶೂಲೆ ಅಂತಂದ್ರೆ ಕಿವಿಯ ಶೂಲೆಯಿಂದ ಬಹಳಷ್ಟು ಬಳಲ್ತಿರ್ತಾನ. ಅವನ ಒಂದು ಕರ್ಣಶೂಲೆಯನ್ನ ಕಳಿತಾರ. ಮತ್ತೆ ಹೊಳ್ಳೆ ಹಲವಾರು ಪವಾಡಗಳು ಸತ್ತಿರ್ತಕ್ಕಂಥ ಆಕಳನ್ನ ಬದುಕಿಸ್ತಾರ. ಮುಂದೆ ಯಾವ ಒಂದು ವಿಚಾರವನ್ನ ಶರಣರು ಪವಾಡಗಳನ್ನ ಮಾಡ್ತಾರ ಅಂತಕ್ಕಂಥದ್ದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳಿ ಇವತ್ತು, ಯಾಕಂದ್ರೆ ತೇರಿರೋದ್ರಿಂದ ಅದಕ್ಕೆ ಸ್ವಲ್ಪ ಸಮಯ ಆಗೈತಿ. ಮುಂದಿನ ಪವಾಡಗಳನ್ನ ನಾಳೆ ದಿವಸ ನೋಡೋಣ ಅಂತ ಹೇಳಿ ಇವತ್ತು